Jai Hind ಎಲ್ಲರೂ, ನಮಸ್ಕಾರ. My name is Vinay and I welcome you all on my YouTube channel. Maths. ಟಾಪ್ 200 ಕ್ವೆಶ್ಚನ್ ಸೆಟ್ ಅಲ್ಲಿ ಮುಂದಿನ 15 ಕ್ವೆಶ್ಚನ್ ಈ ಪಾಠದಲ್ಲಿ ನೋಡೋಣ. ನೋಡ್ರಿ ಏನಿದೆ ಕ್ವೆಶ್ಚನ್. At what rate of compound interest compounding annually a sum becomes 625 upon 256 in 4 years. ವಾರ್ಷಿಕ ಚಕ್ರಬಡ್ಡಿ ದರ ಎಷ್ಟಿದೆ ನೋಡ್ರಿ. ಏನಾಗುತ್ತೆ ನಮ್ದು 4 ವರ್ಷಗಳಲ್ಲಿ ನಮ್ದು ಹಣ ಎಷ್ಟಾಗುತ್ತೆ 625 ಡಿವೈಡೆಡ್ ಬೈ ಎಷ್ಟ್ರಿ 256 ಟೈಮ್ಸ್ ಆಗುತ್ತದೆ. ಸೊ ವಾರ್ಷಿಕ ರೇಟ್ ಎಷ್ಟಿದೆ ದರ ಎಷ್ಟಿದೆ ಹೇಳಬೇಕು. ಯಾವ ಚಾಪ್ಟರ್ ಫ್ರೆಂಡ್ಸ್? ಚಕ್ರಬಡ್ಡಿ. ಶಾರ್ಟ್ ಟ್ರಿಕ್ ಹೇಳ್ತೇನೆ ನೋಡಿ. 5ರಿಂದ 10 ಸೆಕೆಂಡ್ ಅಲ್ಲಿ ಕ್ವಶನ್ ನೀವು ಸಾಲ್ವ್ ಮಾಡಬೇಕು. ಯಾವ ಪ್ರಕಾರ ನೋಡ್ರಿ. ಈ 256 ಇದೆ, ಇದು ಪ್ರಿನ್ಸಿಪಲ್ ನೀವು ಏನ್ ಜಮಾ ಮಾಡಿದ್ರಿ ಇದು. ಆಮೇಲೆ ಅಮೌಂಟ್ ಏನಿದೆ 625. 256 ನೀವು ಬ್ಯಾಂಕ್ ಅಲ್ಲಿ ಜಮಾ ಮಾಡಿರಿ ಅಂದ್ರೆ ನಿಮ್ದ ಮೊತ್ತ ಫೈನಲ್ ಮೊತ್ತ ಎಷ್ಟಾಗುತ್ತೆ 625 ಆಗುತ್ತೆ. ಸೊ ಏನ್ ಫೈನ್ ಮಾಡಬೇಕು ರೇಟ್. ಈಗ ಬೈ ಹ್ಯಾಟ್ ಮಾಡ್ಬೇಕು ಏನ್ರಿ. 2 ವರ್ಷದ ಪ್ರಶ್ನೆ ಇದೆ. 2 ವರ್ಷದ ಪ್ರಶ್ನೆ ಇದೆ ಅಂದ್ರೆ ಸ್ಕ್ವೇರ್ ರೂಟ್. 3 ವರ್ಷದ ಪ್ರಶ್ನೆ ಇದೆ ಅಂದ್ರೆ ಕ್ಯೂಬ್ ರೂಟ್. 4 ವರ್ಷದ ಪ್ರಶ್ನೆ ಇದೆ ಅಂದ್ರೆ ಫೋರ್ತ್ ರೂಟ್. ಏನ್ರಿ ಸರ್? 4 ವರ್ಷದ ಪ್ರಶ್ನೆ ಅಂದ್ರೆ ಫೋರ್ತ್. ಈಗ ಈ ಸಂಖ್ಯೆಯ ಫೋರ್ತ್ ರೂಟ್ ನೀವು ಫೈಂಡ್ ಮಾಡ್ರಿ. ಅನುಪಾತದಲ್ಲಿ ಹಾಕ್ರಿ ಈ ಎರಡು ಸಂಖ್ಯೆಯ ಏನ್ರಿ ಫೋರ್ತ್ ರೂಟ್. ಫೋರ್ತ್ ರೂಟ್ ಫೈಂಡ್. ಈಗ ಫೋರ್ತ್ ರೂಟ್ ಫೈಂಡ್ ಮಾಡಿರಿ. ಫೋರ್ತ್ ರೂಟ್ ಫೈಂಡ್. ಫೋರ್ತ್ ರೂಟ್ ಅಂದ್ರೆ ಏನ್ರಿ? ಸ್ಕ್ವೇರ್ ರೂಟ್ ಗೊತ್ತಿದೆ, ಕ್ಯೂಬ್ ರೂಟ್ ಗೊತ್ತಿದೆ ಸರ್. ಇದು ಫೋರ್ತ್ ರೂಟ್. ಹೊಸ ಸ್ಟೂಡೆಂಟ್ ನೀವು ನಿಮ್ದು ಕ್ವಶನ್ ಇರಬಹುದು, ಫೋರ್ತ್ ರೂಟ್ ಹೆಂಗ್ ಫೈಂಡ್ ಮಾಡ್ಬೇಕು? ಇಲ್ಲ, ಸಿಂಪಲ್ ಇದೆ. ಸ್ಕ್ವೇರ್ ರೂಟ್ 2 ಸಲ ಫೈಂಡ್ ಮಾಡ್ರಿ. ಫೈಂಡ್ ದ ಸ್ಕ್ವೇರ್ ರೂಟ್ 2 ಟೈಮ್ಸ್. 256 ಸ್ಕ್ವೇರ್ ರೂಟ್ ಎಷ್ಟಿದೆ? 16. 16 ದ ಸ್ಕ್ವೇರ್ ರೂಟ್ ಎಷ್ಟ್ರಿ? 4. ಇಲ್ಲಿ ಎಷ್ಟು ಬರಿಬೇಕು ಅಂತ ಇಲ್ಲ. ಇಲ್ಲಿ 625 ಸ್ಕ್ವೇರ್ ರೂಟ್ ತೆಗೀರಿ. 25 25 ಇಲ್ಲಿ ಬರೀರಿ. 4ರಿಂದ 5 ಎಷ್ಟು ಜಾಸ್ತಿ ಆಗಿದೆ ಮೈ ಡಿಯರ್ ಫ್ರೆಂಡ್ಸ್? 1. 1 ಡಿವೈಡೆಡ್ ಬೈ ಹಿಂದಿನ ಸಂಖ್ಯೆ 4 ಇಂಟು 100. ನಿಮ್ಗೆ ಎಲ್ಲರಿಗೆ ಗೊತ್ತಿದೆ 1/4 ಅಂದ್ರೆ ಮೈ ಡಿಯರ್ ಫ್ರೆಂಡ್ಸ್ 25%. ನಮ್ಮ ಆನ್ಸರ್ ಇದೆ 25. ಆಪ್ಷನ್ ನಂಬರ್ ಡಿ ಇದೆ. ಅರ್ಥ ಆಗಿದೆ? ಈ ಪ್ರಶ್ನೆ ಎಷ್ಟು ವರ್ಷದ ಅದು ನೋಡ್ಬೇಕು ಮೈ ಡಿಯರ್ ಫ್ರೆಂಡ್ಸ್. 4 ವರ್ಷದ ಪ್ರಶ್ನೆ ಇದೆ. 4 ಇಯರ್ಸ್ ಕ್ವೆಶ್ಚನ್ ಇದೆ ನೋಡ್ರಿ. 4 ಇಯರ್ಸ್. ಅದಕ್ಕಾಗಿ ಆ ಸಂಖ್ಯೆಯ ಫೋರ್ತ್ ರೂಟ್ ಫೈಂಡ್ ಮಾಡಬೇಕು. ನಿಮ್ದು ಕ್ವೆಶ್ಚನ್ ಸರ್ 2 ವರ್ಷ ಬಂದಿದೆ ಅಂದ್ರೆ ಇಲ್ಲ, ಸಿಂಪಲ್. ಸಪೋಸ್ the question is something like this. Question extra question I am giving. Suppose the question timing ಇದೆ 2 ವರ್ಷ ಸರ್ 2 years and ಏನ್ ಕೊಟ್ಟಾರ? They have given a sum becomes 144 divided by 121 times. ಎಷ್ಟು ಕೊಟ್ಟಾರ? ಏನ್ ಮಾಡಬೇಕು? 121 ಇಲ್ಲಿ ಬರೀರಿ, ಇಲ್ಲಿ ಬರೀರಿ 144. ಏನ್ರಿ ಸರ್? ಸ್ಕ್ವೇರ್ ರೂಟ್ ತೆಗೀರಿ. ಸ್ಕ್ವೇರ್ ರೂಟ್ ಎಷ್ಟ್ರಿ? 11. ಸ್ಕ್ವೇರ್ ರೂಟ್ ಎಷ್ಟ್ರಿ? 12. ಸೊ 11 ರಿಂದ 12 ಎಷ್ಟು ಜಾಸ್ತಿ ಆಗಿದೆ? 1. 1 ಡಿವೈಡೆಡ್ ಬೈ 11 ಇಂಟು 100 ಮಾಡಬೇಕು. ದಟ್ ಈಸ್ 9.09%. ಒಂದ್ಸಲ ಏನ್ರಿ ಆ ಸಂಖ್ಯೆ ಬೇರೆ ಕೊಡಬಹುದು. ಅದಕ್ಕಾಗಿ ರೇಷಿಯೋ ಹಾಕಿ ನೋಡ್ರಿ. 121 ಸರ್ ಸ್ಕ್ವೇರ್ ರೂಟ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಸ್ಕ್ವೇರ್ ರೂಟ್ ನಲ್ಲಿ ಇಲ್ಲ ಅಂದ್ರೆ ಏನ್ರಿ? ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ ಅಂದ್ರೆ ಏನ್ರಿ? ಇಫ್ ಇಟ್ ಇಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ಏನ್ ಮಾಡ್ಬೇಕು? ಸ್ವಲ್ಪ ಸಿಂಪ್ಲಿಫೈ ಮಾಡ್ರಿ. ಆಮೇಲೆ ಇಲ್ಲಿ 3 ವರ್ಷ ಕೊಟ್ಟಾರ ಅಂದ್ರೆ ಕ್ಯೂಬ್ ರೂಟ್. 4 ವರ್ಷ ಪ್ರಶ್ನೆ ಇದೆ ಅಂದ್ರೆ ಫೋರ್ತ್ ರೂಟ್ ಬೈ ಹ್ಯಾಟ್ ಮಾಡಿ. ಮುಂದಿನ ಪ್ರಶ್ನೆ. So before going to the next question, I want to thank you to each and everyone. Last video SSCG the top 200 questions ನೀವು ಬಹಳ ಸಪೋರ್ಟ್ ಕೊಟ್ಟಿರಿ. You have given very good comments, likes ಎಲ್ಲ ಮಾಡಿರಿ. ಅದಕ್ಕಾಗಿ ಧನ್ಯವಾದ. ಈ ವಿಡಿಯೋಗೂ ನೀವು ಕಂಪಲ್ಸರಿ ಕಮೆಂಟ್ ಮತ್ತು ಲೈಕ್ ಕೊಡಬೇಕು. ಅಂದ್ರೆ ನನಗೆ ಎನರ್ಜಿ, I will get that energy to do the next set of video more energetically. So thank you for 7,000 views in 2 days. Okay. ಅದು ನೀವು ಯಾರು ನೋಡಿಲ್ಲ ಅಂದ್ರೆ ಈ ಕ್ಲಾಸ್ ಆದ ನಂತರ ಅದೇ ವಿಡಿಯೋ ಕಂಪಲ್ಸರಿ ವಾಚ್ ಮಾಡಿ ಅಭ್ಯಾಸ ಮಾಡ್ರಿ. ಓಕೆ. ನನ್ನ ವ್ಯೂಸ್ ಸಲುವಾಗಿ ಇಲ್ಲ, ನಿಮ್ದು 100% ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಅದರ ಸಲುವಾಗಿ ಐ ಆಮ್ ಟೆಲಿಂಗ್. ಮುಂದಿನ ಕ್ವೆಶ್ಚನ್ ನಂಬರ್ 6. ಇದು ಬೋಟ್ ಅಂಡ್ ಸ್ಟ್ರೀಮ್ ಕ್ವೆಶ್ಚನ್ ಇದೆ ನೋಡ್ರಿ. ಬರೀ 10 ಸೆಕೆಂಡ್ ಒಳಗೆ ಮಾಡಬೇಕು ಮೈ ಡಿಯರ್ ಫ್ರೆಂಡ್ಸ್. ಈ ಪ್ರಶ್ನೆ ಏನಿದೆ? a person along the stream can go in the boat along the stream with 9 speed, is the stream at 7 speed. ಏನಿದೆ? ಒಬ್ಬ ವ್ಯಕ್ತಿ ಈ ದೋಣಿಯನ್ನು ಹೊಳೆಯ ಉದ್ದಕ್ಕೂ ಗಂಟೆ 9 ಕಿಲೋಮೀಟರ್ ವೇಗದಲ್ಲಿ ಮತ್ತು ಹೊಳೆಯ ವಿರುದ್ಧ ವೇಗ ಏನಿದೆ? 7 ಕಿಲೋಮೀಟರ್ ವೇಗ. ಏನು ಫೈಂಡ್ ಮಾಡಬೇಕು ಮೈ ಡಿಯರ್ ಫ್ರೆಂಡ್ಸ್? ಆ ಹೊಳೆಯ ವೇಗ ಎಷ್ಟಿದೆ
ವಾಟ್ ಇಸ್ ದ ಸ್ಪೀಡ್ ಆಫ್ ದ ರಿವರ್? ಆ ನೀರಿನ ವೇಗ ಎಷ್ಟಿದೆ? ನೀರಿನ ವೇಗ ಬೇಕು ಮೈ ಡಿಯರ್ ಫ್ರೆಂಡ್ಸ್ ಅಂದ್ರೆ ವಾಟರ್ ಸ್ಪೀಡ್ ಬೇಕು ಅಂದ್ರೆ ಈ ಎರಡು ಸ್ಪೀಡ್ಸ್ ಏನ್ ಮಾಡ್ಬೇಕು? ಮೈನಸ್ ಮಾಡಬೇಕು. ಈ ಎರಡು ಸ್ಪೀಡ್ ಮೈನಸ್ ಮಾಡಬೇಕು ಅಂಡ್ ಡಿವೈಡೆಡ್ ಬೈ 9 ಮೈನಸ್ 2 ಎಷ್ಟು? 2 2 ಎರಡರಿಂದ 2 ಡಿವೈಡ್ ಮಾಡ್ರಿ. ನಮ್ದು ಆನ್ಸರ್ 1 ಕಿಲೋಮೀಟರ್ ಪರ್ ಎಷ್ಟು ಈಸಿ ಕ್ವಶನ್ ನೋಡ್ರಿ. ಏನ್ ಮಾಡ್ಬೇಕು? ಎರಡು ಸ್ಪೀಡ್, ಯಾವುದು ಸ್ಪೀಡ್? ಅಪ್ ಸ್ಪೀಡ್. ಎರಡು ಸ್ಪೀಡ್ ಎಷ್ಟಿದೆ? 9. ಇಲ್ಲಿಂದ ಇಲ್ಲಿ ಹೋಗುವ ಸ್ಪೀಡ್ ಏನಿದೆ? 9. ಬರುತ್ತ ಸಲ ಸ್ಪೀಡ್ ಎಷ್ಟಿದೆ? 7. ಎರಡು ಸ್ಪೀಡ್ ಮೈನಸ್ ಮಾಡ್ರಿ. ನಮ್ದು ವಾಟರ್ ನೀರಿನ ವೇಗ. ಇದು ಯಾವ್ರಿ? ವಾಟರ್ ವೇಗ, ನೀರಿನ ವೇಗ. ನಿಮ್ದು ಕ್ವಶನ್ಸ್ ಬೋಟ್ ಆ ದೋಣಿಯ ವೇಗ ಕೇಳಲ್ರಿ. ಬೋಟ್ ಸ್ಪೀಡ್ ಇಸ್ ಆಸ್ಕ್ಡ್ BOET. ಇಲ್ಲಿ ಕ್ವಶನ್ ಸ್ಟೂಡೆಂಟ್ ಗೆ ನೀವು ಹೇಳ್ರಿ ಬೋಟ್ ಸ್ಪೀಡ್ ಹೆಂಗ್ ಫೈಂಡ್ ಮಾಡ್ಬೇಕು? ಬೋಟ್ ಸ್ಪೀಡ್ ನ್ಯೂ ಸ್ಟೂಡೆಂಟ್ ಓಕೆ, ಹೊಸ ಸ್ಟೂಡೆಂಟ್ ಅವರಿಗೆ ಗೊತ್ತಿಲ್ಲ. ಬೋಟ್ ಸ್ಪೀಡ್ ಅಂದ್ರೆ ಆ ಎರಡು ಸ್ಪೀಡ್ ಪ್ಲಸ್ ಮಾಡಬೇಕು. ಬೋಟ್ ವೇಗ ಬೇಕು, ಎರಡು ಸ್ಪೀಡ್ ನೀವು ಪ್ಲಸ್ ಮಾಡ್ರಿ. ಮತ್ತು 9 ಪ್ಲಸ್ 7 ಮೈ ಡಿಯರ್ ಫ್ರೆಂಡ್ಸ್ ಎಷ್ಟು? 16. 16 ಹಾಫ್ ಮಾಡ್ರಿ. ಸೊ ಎಷ್ಟಾಗುತ್ತದೆ? 8 ಕಿಲೋಮೀಟರ್ ಪರ್. ಈಸಿ ಲೆವೆಲ್ ಕ್ವಶನ್. ಈ ವಿಡಿಯೋ ಲಾಸ್ಟ್ಗೆ ಸ್ವಲ್ಪ ಹೈ ಲೆವೆಲ್ ಕ್ವಶನ್ ಬೋಟ್ ಅಂಡ್ ಸ್ಟ್ರೀಮ್ ಅದು ಶಾರ್ಟ್ ಟ್ರಿಕ್ ರೇಷಿಯೋದಿಂದ ನೋಡೋಣ ಈ ವಿಡಿಯೋದ ಎಂಡ್ ಗೆ. ಓಕೆ, ಕಂಪಲ್ಸರಿ ಅದು ನೀವು ಲಾಸ್ಟ್ ಕ್ವಶನ್. ಮುಂದಿನ ಕ್ವಶನ್, ಈ ಕ್ವಶನ್ 17ನೇ ಕ್ವಶನ್ ಇದೆ. 35 ಮೀಟರ್ ಪರ್ ಸೆಕೆಂಡ್ ಅದು ಕಿಲೋಮೀಟರ್ ದಲ್ಲಿ ಮಾಡಬೇಕು. ಎಲ್ಲರಿಗೂ ಗೊತ್ತಿದೆ, ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಬೇಕು ವಾಟ್ ಇಸ್ ದ ಆನ್ಸರ್ ಫಾರ್ ಕ್ವಶನ್ ನಂಬರ್ 18. ಏನ್ ಗೊತ್ತಿರಬೇಕು ನಿಮ್ಗೆ? ಕಿಲೋಮೀಟರ್ ಪರ್ ಅವರ್ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಮಾಡಬೇಕು. ಈ ವೇಗದಿಂದ ಈ ವೇಗಕ್ಕೆ ಹೋಗಬೇಕು ಅಂದ್ರೆ ನಂಬರ್ ಬೈ ಮಾಡ್ರಿ 5/18. ಮತ್ತು ಈ ಕಡೆಯಿಂದ ಆ ಕಡೆ ಹೋಗ್ಬೇಕು ಅಂದ್ರೆ ಮೀಟರ್ಗೆ ಕಿಲೋಮೀಟರ್ ದಲ್ಲಿ ಚೇಂಜ್ ಮಾಡಬೇಕು ಅಂದ್ರೆ 18/5 ಇಂಟು ಮಾಡ್ರಿ. ಸೊ ಇಲ್ಲಿ ಕ್ವಶನ್ ಏನಿದೆ ನೋಡ್ರಿ, ಕಿಲೋಮೀಟರ್ ದಲ್ಲಿ ವೇಗ ಚೇಂಜ್ ಮಾಡಬೇಕು. ಆ ಸಂಖ್ಯೆಯನ್ನು ಇಂಟು 18/5 ಮಾಡ್ರಿ. ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ ಏನಿದೆ ಆನ್ಸರ್. ಮುಂದಿನ ಕ್ವಶನ್ ಏನಿದೆ? 300 ಮತ್ತು 1000 ನಡುವೆ 7ರಿಂದ ಭಾಗ ಆಗುವ ಸಂಖ್ಯೆ ಎಷ್ಟು? ಎಷ್ಟು ಸಂಖ್ಯೆ 7ರಿಂದ ಡಿವೈಡ್ ಆಗುತ್ತದೆ? ನಿಮ್ದು ಕ್ವಶನ್ ಸರ್ ಇದು ಯಾಕೆ ತಗೊಂಡಿರಿ? ಇದು ನಮ್ದು ಕ್ವಶನ್ ಇಲ್ಲ. ಇದು NTPC ಬಿಡ್ರಿ. ಎಲ್ಲರೂ NTPC RRB ಗ್ರೂಪ್ ಡಿ ಟ್ರೇಡ್ಸ್ಮನ್ ಎಲ್ಲರೂ ನಿಮ್ದ ಮ್ಯಾಥ್ಸ್ ಯಾವುದೇ ಸೆಪರೇಟ್ ಇರುವುದಿಲ್ಲ. ಎಲ್ಲರದ ಮ್ಯಾಥ್ಸ್ ಸೇಮ್ ಇರುತ್ತೆ. ಓಕೆ, ಬುಕ್ಸ್ ಬೇರೆ ಬೇರೆ ಕೊಡ್ತಾರೆ. ಪಬ್ಲಿಕೇಶನ್ ಏನ್ ಬೇಕು ಬುಕ್ಸ್ ಮಾಡಬೇಕು. ಅದಕ್ಕಾಗಿ ಅವರು ಟ್ರೇಡ್ ಒಂದು ಬುಕ್ ಬೇರೆ, SSCGD ಬುಕ್ ಬೇರೆ, ರೈಲ್ವೆ ಬುಕ್ ಬೇರೆ, ಎಲ್ಲಾ ರೆಸ್ಪೆಕ್ಟ್ ಎಲ್ಲ ಎಕ್ಸಾಮ್ಸ್ ಅಲ್ಲಿ ಸೇಮ್ ಇರುತ್ತೆ. ಸೇಮ್ ನೋಡ್ರಿ, ಇದೇ ಕ್ವಶನ್ SSCGD ದಲ್ಲಿ ಬೇರೆ ಇದು ಸ್ವಲ್ಪ ಅದೇ ಪ್ಯಾಟರ್ನ್ ಕ್ವಶನ್ ಬಟ್ ಬೇರೆ ಸಂಖ್ಯೆ ನೋಡೋಣ. ಈ ಕ್ವಶನ್ 300 ರಿಂದ 1000, 300 ರಿಂದ 1000 ಎಷ್ಟು ಸಂಖ್ಯೆ 7ರಿಂದ ಡಿವೈಡ್ ಆಗುತ್ತೆ? ಬೇಸಿಕ್ ಟೆಕ್ನಿಕ್ ಬೇಡ, ಶಾರ್ಟ್ ಟ್ರಿಕ್ ಹೇಳ್ತೀನಿ ನೋಡಿ. ಯಾವ ಚಾಪ್ಟರ್? ಮೊದಲ ಚಾಪ್ಟರ್ ನಂಬರ್ ಸಿಸ್ಟಮ್ ಚಾಪ್ಟರ್. ಇದು ಯಾವ್ರಿ? ನಂಬರ್ ಸಿಸ್ಟಮ್ ಚಾಪ್ಟರ್ ಇದೆ. ಎಷ್ಟರಿಂದ ಡಿವೈಡ್ ಆಗಬೇಕು? 7ರಿಂದ ಡಿವೈಡ್ ಆಗಬೇಕು. ಏನಿಲ್ಲ, ಶಾರ್ಟ್ ಟ್ರಿಕ್ ಹೇಳ್ತೀನಿ ನೋಡಿ. ಈ ಸಂಖ್ಯೆ ಎರಡು ಸಂಖ್ಯೆ 7ರಿಂದ ಡಿವೈಡ್ ಮಾಡ್ರಿ. ಈ ಸಂಖ್ಯೆ 7ರಿಂದ ಡಿವೈಡ್ ಮಾಡ್ರಿ. ಈ ಸಂಖ್ಯೆ 7ರಿಂದ ಡಿವೈಡ್ ಮಾಡ್ರಿ. ಇಷ್ಟು ಈಸಿ ಕ್ವಶನ್. 7 ಒಂದೇ 7 4 28. 7 ಎಷ್ಟೇ? 7 2 ಸರ್ ಪಾಯಿಂಟ್ ಬೇಡ, ಅವಶ್ಯಕತೆ ಇಲ್ಲ. ಪಾಯಿಂಟ್ ಕೊಡ್ಬೇಡ, ಡೋಂಟ್ ವಾಂಟ್ ದ ಪಾಯಿಂಟ್. ಬರೀ ಇಷ್ಟು ಸಿಂಪ್ಲಿಫೈ. 7 1 7 ಓಕೆ ಸರ್. 7 4 28, 2 7 2 14. ಪಾಯಿಂಟ್ ಏನು ಕೊಡಬೇಡ, ಇಷ್ಟು 42 140. ಏನ್ ಮಾಡಬೇಕು? ನೆಕ್ಸ್ಟ್ ಸ್ಟೆಪ್ ಏನಿದೆ? ಸಿಂಪಲ್ ಮೈನಸ್ ಮಾಡ್ರಿ. ಎರಡು ಸಂಖ್ಯೆ ಮೈನಸ್ ಮಾಡ್ರಿ. ಈ ಸಂಖ್ಯೆಯಿಂದ ಈ ಸಂಖ್ಯೆ ಮೈನಸ್ ಮಾಡ್ರಿ. ಎಷ್ಟು? 100. ಇದೇ ನಮ್ದು ಆನ್ಸರ್. there are 100 numbers between these two. ಈ ಸಂಖ್ಯೆ ಮತ್ತು ಈ ಸಂಖ್ಯೆಯಲ್ಲಿ ಎಷ್ಟು? 100 ಸಂಖ್ಯೆ, 100 ಸಂಖ್ಯೆ. ಆ ಸಂಖ್ಯೆ 7ರಿಂದ. ಮುಂದಿನ ಕ್ವಶನ್ ಏನ್ರಿ? ಇದು SSCGD 2024 ಕ್ವಶನ್ ಅಲ್ಲಿ ಕೇಳಿದ ಕ್ವಶನ್ ಇದೆ. 8ರಿಂದ ಇದು ಸ್ವಲ್ಪ ಮಿಕ್ಸ್ ಆಗಿದೆ ಅಲ್ಲಿ. ರಿಂದ 8 ಸೆಪರೇಟ್ ಬರೆಯಿರಿ ನೀವು. 8ರಿಂದ ಭಾಗುವ 2 ಅಂಕಿಗಳ ಸಂಖ್ಯೆ ಎಷ್ಟಿದೆ? 2 ಅಂಕಿಗಳ ಅಂದ್ರೆ 2 ಡಿಜಿಟ್ ನಂಬರ್. ಈಗ 2 ಡಿಜಿಟ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹೇಳ್ರಿ? 10ರಿಂದ. 2 ಡಿಜಿಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 10. ಮತ್ತು ಲಾಸ್ಟ್ 2 ಡಿಜಿಟ್ ಅಂಕಿ ಸಂಖ್ಯೆ 99. ಲಾಸ್ಟ್ ಇದೆ 9. ಯಾವ ಸಂಖ್ಯೆಯಿಂದ ಡಿವೈಡ್ ಆಗಬೇಕು? 8ರಿಂದ. 2 ಸಂಖ್ಯೆ 8ರಿಂದ ಡಿವೈಡ್ ಮಾಡ್ರಿ. ಓಕೆ, 8 1 8. ಪಾಯಿಂಟ್ ಕೊಡಬೇಡ, 8 1 8. ಆಮೇಲೆ 8 2 16. ಪಾಯಿಂಟ್ ಕೊಡಬೇಡ, ಬಿಡ್ರಿ. ಅದ ಪಾಯಿಂಟ್ ಬಿಡ್ರಿ. ಆ 2 ಸಂಖ್ಯೆ ಮೈನಸ್ 12 1
11 ನಮ್ದು ಆನ್ಸರ್ ಈ ಪ್ರಶ್ನೆಗೆ ಇಲ್ಲ. ಓಕೆ ಬೈ. ಯಾವ ರೀ ನಂಬರ್ ಸಿಸ್ಟಮ್ ಚಾಪ್ಟರ್ ವೆರಿ ಈಸಿ ಶಾರ್ಟ್. ಸೊ ನೆಕ್ಸ್ಟ್ ಟೈಮ್ ನಲ್ಲಿ ಇವಾಗ ನಂಬರ್ ಆಫ್ zeros ಹೆಂಗ್ ಫೈಂಡ್ ಮಾಡಬೇಕು, ನಂಬರ್ ಆಫ್ ಫ್ಯಾಕ್ಟರ್ಸ್ ಯಾವ ರೀತಿ ತೆಗಿಬೇಕು, ಅದು ಈ ಸೆಟ್ ಆಫ್ ಸ್ಟೂಡೆಂಟ್ ಅಲ್ಲಿ ಟ್ರೈ ಮಾಡಿ ಹೆಲ್ಪ್ಫುಲ್ ಫಾರ್ ಯುವರ್ ಎಕ್ಸಾಮ್. ಯಾಕಂದ್ರೆ this time educate is taking exam, Kota types number system extra questions also can come. So next upcoming time ನಾನು try ಮಾಡಿ try it definitely student question ಯಾವ ಇದು ಅನುಪಾತ. ಅನುಪಾತ ಅಂದ್ರೆ ರೇಷಿಯೋ ಚಾಪ್ಟರ್ ಫ್ರೆಂಡ್ಸ್. ರೇಷಿಯೋ ಆಫ್ ದ ಟು ನಂಬರ್ is 3/1. Some of the specification what is the sum of the number. ಅನುಪಾತ ಎಷ್ಟು ಕೊಡ್ತಾರೆ, 3 ರೇಷಿಯೋ 1 ಫ್ರೆಂಡ್ಸ್, ರೇಷಿಯೋ 1. ಆಮೇಲೆ ಏನ್ರಿ ಅವುಗಳ ವರ್ಗಗಳ ಮೊತ್ತ. ವರ್ಗಗಳ ಮೊತ್ತ ಎಷ್ಟಿದೆ 810. ಆ ಸಂಖ್ಯೆ ಮೊತ್ತ ಎಷ್ಟು. ಈಗ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ವರ್ಗ ಮಾಡ್ತಾರೆ 3 ಸ್ಕ್ವೇರ್ 9 10 ಸ್ಕ್ವೇರ್ 1. ಇಲ್ಲ ಹಂಗ ಮಾಡಬೇಡ, ತಪ್ಪಾಗೋದು ಚಾನ್ಸ್ ಇದೆ. ಏನ್ ಮಾಡ್ರಿ, ಯಾವಾಗಲೂ ನೀವು ಸ್ಕ್ವೇರ್ ಕ್ಯೂಬ್ ಮಾಡತ್ತೀರಿ ಅನುಪಾತದಲ್ಲಿ, whenever you are doing the squares of cube in ratio chapter, ratio compulsory whenever you are doing by note what I am doing square cube product ವರ್ಗ ಘನ ಮತ್ತು ಏನ್ರಿ ಗುಣಲಬ್ಧ. ಇದು ಮೂರರಲ್ಲಿ ಏನು ಮಾಡಾಕ್ತಿರಿ ಅಂದ್ರೆ ಅದು ಎಕ್ಸ್ ಚೇಂಜ್ ಮಾಡ್ಬೇಕು ಸರಿ. ಚಾನ್ಸಸ್ ಅದೇ ತಪ್ಪಾಗೋದು ಚಾನ್ಸಸ್ ಕಡಿಮೆ ಆಗುತ್ತೆ ನಿಮ್ಗೆ. ಏನ್ ಮಾಡ್ಬೇಕು, ಸ್ಕ್ವೇರ್ ಮಾಡ್ರಿ, ಈ ಸಂಖ್ಯೆ ಸ್ಕ್ವೇರ್ ಮಾಡ್ರಿ, ಈ ಸಂಖ್ಯೆ ಸ್ಕ್ವೇರ್ ಮಾಡ್ರಿ. 3 ಸ್ಕ್ವೇರ್ ಎಷ್ಟ್ರಿ 9x ಸ್ಕ್ವೇರ್, 1 ಸ್ಕ್ವೇರ್ ಎಷ್ಟ್ರಿ 1, ಆಮೇಲೆ ಇದು x ಸ್ಕ್ವೇರ್ ಆಗುತ್ತೆ. ಅದು ವರ್ಗ ಆಗಿದೆ. ಬಟ್ ವರ್ಗ ಅಷ್ಟೇ ಇಲ್ಲ, ಆ ವರ್ಗಗಳ ಏನಿದೆ ನೆಕ್ಸ್ಟ್ ಮೊತ್ತ. ವರ್ಗಗಳ ಮೊತ್ತ ಅಂದ್ರೆ ಏನ್ ಮಾಡ್ಬೇಕು, ಯಾವ ಚಿಹ್ನೆ ಹಾಕಬೇಕು, ಪ್ಲಸ್. ಈ ವರ್ಗ ಈ ವರ್ಗ, ಆ ವರ್ಗದ ಮೊತ್ತ ಸ್ಕ್ವೇರ್. ಇದು ಎಷ್ಟಕ್ಕೆ ಸಮಾನ 8. by 9 plus 1 ಇದು 10x ಸ್ಕ್ವೇರ್ 810 ಆಗಿದೆ. 0 0 ಕ್ಯಾನ್ಸಲ್. x ಸ್ಕ್ವೇರ್ ಅಂದ್ರೆ 81. ಮೈ ಡಿಯರ್ ಫ್ರೆಂಡ್ಸ್ ಎಷ್ಟು 9. ಇದು ಆನ್ಸರ್ ಇಲ್ಲ, x ಇಲ್ಲ. ಕ್ವಶನ್ ಏನಿದೆ, ಆ ಸಂಖ್ಯೆಯ ಮೊತ್ತ ಎಷ್ಟ್ರಿ, ವಾಟ್ ಇಸ್ ದ ಸಮ್ ಆಫ್ ದ ನಂಬರ್ 3 plus 1. ಇದು ಮೊದಲ ಸಂಖ್ಯೆ ಎಷ್ಟು 3, ಎರಡನೇ ಸಂಖ್ಯೆ 1. 3 ಮತ್ತು 1 ಸೇರಿಸಿ ಎಷ್ಟಾಗುತ್ತದೆ 4x. ಇದು ಹಾಕ್ರಿ 4 into 9 36. ಎಷ್ಟು ಸರ್ 4 9 ಸರ್. ಹಿಂಗ್ ಬೇಡ, ಸೆಪರೇಟ್ ಫೈಂಡ್ ಮಾಡೋದು ನಡೀತದೆ. ಸೆಪರೇಟ್ ಮಾಡ್ರಿ, x 9 ಇದೆ, ಇಲ್ಲಿ 9 ಹಾಕ್ರಿ. 9 into 3 into 9 27. ಇದು ಎಷ್ಟಾಗುತ್ತೆ 27. 1 into x, x ಜಾಗದಲ್ಲಿ 9 ಹಾಕ್ರಿ. 1 9 9. ಎಷ್ಟ್ರಿ 9. 7 plus 9 ಆನ್ಸರ್ ಎಷ್ಟ್ರಿ. ಈ ರೀತಿ ಮಾಡಿ. ಸಪೋಸ್ ಎರಡನೇ ಕ್ವೆಶ್ಚನ್, ಆ ಸಂಖ್ಯೆಯ ವ್ಯತ್ಯಾಸ ಎಷ್ಟಿದೆ, ವಾಟ್ ಇಸ್ ದ ಡಿಫರೆನ್ಸ್ ಆಫ್ ದ ನಂಬರ್. ಆ ಎರಡು ಸಂಖ್ಯೆ ಏನ್ ಮಾಡ್ರಿ, ಮೈನಸ್ ಮಾಡಿ. 27 minus 9 ಎಷ್ಟು ಕರೆಕ್ಟ್ ಮಾಡೋದು ಬರುತ್ತೆ 3 minus 1 2x. ಮೂರನೇ ಕ್ವೆಶ್ಚನ್ ಏನ್ ಕೇಳಬಹುದು, ಆ ಸಂಖ್ಯೆಯ ಗುಣಲಬ್ಧ ಎಷ್ಟಿದೆ, ವಾಟ್ ಇಸ್ ದ ಪ್ರಾಡಕ್ಟ್ ಆಫ್ ದ. ಮೈ ಡಿಯರ್ ಫ್ರೆಂಡ್ಸ್, ಪ್ರಾಡಕ್ಟ್ ಆಫ್ ನಂಬರ್ಸ್ ಅಂದ್ರೆ ಮೊದಲ ಸಂಖ್ಯೆ 27, ಸಂಖ್ಯೆ 9, 27 into 9 ಮಾಡ್ರಿ. ನೆಕ್ಸ್ಟ್ ಕ್ವೆಶ್ಚನ್ ಐತಿ, ಇದೇ ಕ್ವೆಶ್ಚನ್ ಅವುಗಳ ಆ ಸಂಖ್ಯೆಯ ವರ್ಗಗಳ ಜಾಗೆಯಲ್ಲಿ ಏನ್ ಕೊಡಬಹುದು, ಘನ. ಆ ಸಂಖ್ಯೆಯ ಘನದ ಮೊತ್ತ ಎಷ್ಟಿದೆ. ಈಗ ಘನ ಕೊಟ್ಟ ಕ್ಯೂಬ್ ಆಫ್ ದ ನಂಬರ್ಸ್ ಕೊಟ್ಟಾರೆ ಅಂದ್ರೆ ಈ ಸಂಖ್ಯೆ ಕ್ಯೂಬ್ ಮಾಡ್ರಿ. ಈ ಸಂಖ್ಯೆ ಕ್ಯೂಬ್ ಎಷ್ಟು 27x ಕ್ಯೂಬ್. ಒಂದು ಸಂಖ್ಯೆ ಕ್ಯೂಬ್ ಅಂದ್ರೆ 1x ಕ್ಯೂಬ್. 27x ಕ್ಯೂಬ್ ಪ್ಲಸ್ 1x ಕ್ಯೂಬ್ 28 ಆಗುತ್ತೆ. ಬೈ ಹ್ಯಾಂಡ್ ಮಾಡಿ. ಮುಂದಿನ ಪ್ರಶ್ನೆ ಏನಿದೆ, ಇದು ಚಕ್ರವರ್ತಿ compound interest method. Already I have explained you 2-3 different methods. Special video of compound interest you can check. I have uploaded in this same playlist. ಇದೆ ಬೇರೆ ಎಲ್ಲ ಮೆಥಡ್ಸ್ ನಾನು ಅದರಲ್ಲಿ ಒಂದು ಮೆಥಡ್, ಓನ್ಲಿ ಒನ್ ಮೆಥಡ್ ಐ ವಿಲ್ ಸಾಲ್ವ್ ನೌ. ಮೆಥಡ್ ನಂಬರ್ 1 is 1000. my dear friends, ಏನ್ ಫೈಂಡ್ ಮಾಡಬೇಕು ಈಗ 3 ವರ್ಷದ ಇದು ಎಷ್ಟು. ಬೇರೆ ಬೇರೆ ಎಲ್ಲಾ ಮೆಥಡ್ಸ್ ನಾನು ಓಕೆ, ರೇಷಿಯೋ ಮೆಥಡ್ 100 ಮೆಥಡ್ ಆಲ್ಸೋ ವಿಡಿಯೋ. ಮತ್ತೆ ಎಷ್ಟಾಗುತ್ತೆ 3 ವರ್ಷದ ಪ್ರಶ್ನೆ ಇದೆ. 100 ಇದು 3 ಸಲ ಬರೋಣ. 100 ಗುಡ್ ಟೈಮ್ಸ್ 10% ಬಡ್ಡಿ ಇದೆ. ಸೊ 10 ಪ್ಲಸ್ ಮಾಡ್ರಿ 110 110 110. 1 2 3 4 5 6 1 2 3 4 5 6 11 11 11 into ಮಾಡ್ರಿ 1 3 3 1. ಇದೇ ನಮ್ದು ಆನ್ಸರ್ ಫಾರ್ ದ ಕ್ವೆಶ್ಚನ್. ಮೆಥಡ್ ನಂಬರ್ 2,
3 ವರ್ಷದ ಪ್ರಶ್ನೆಗೆ 3:3:1 ಬಾಯ್ ಮಾಡ್ರಿ. ಮೆಥಡ್ ನಂಬರ್ 4 10% ಅಂದ್ರೆ 1/10 10ರಿಂದ 11 10 10 ಕ್ವಶನ್ 23 selling price of 30 toy is equal to ನೋಡ್ರಿ selling price 30 ವಸ್ತುಗಳ ಮಾರಾಟ ಬೆಲೆ. ಓಕೆ ಮಾರಾಟ ಬೆಲೆ ಎಷ್ಟು? 30 ವಸ್ತುಗಳ ಮಾರಾಟ ಬೆಲೆ ಇದು 50 ವಸ್ತುಗಳ ಕೊಂಡ ಬೆಲೆಯ ಸಮಾನ. ಓಕೆ ಇಟ್ ಈಸ್ ಈಕ್ವಲ್ ಟು ಸಿಪಿ ಆಫ್ 50 toys. ಬರೀಬೇಕು ನೋಡ್ರಿ 30 ವಸ್ತುಗಳ ಮಾರಾಟ ಬೆಲೆ ಇದು 50 ವಸ್ತುದ ಕೊಂಡ ಬೆಲೆಗೆ ಸಮಾನ. ಪರ್ಸೆಂಟೇಜ್ ಎಷ್ಟು ಏನ್ ಮಾಡ್ಬೇಕು ಮೈ ಡಿಯರ್ ಫ್ರೆಂಡ್ಸ್? ಸೈಡ್ 0 ಈ ಸೈಡ್ 0 ಕ್ಯಾನ್ಸಲ್ ಆಗುತ್ತೆ. ಈ ಕಡೆಯಿಂದ 1 0 ಈ ಕಡೆ 0 ಕ್ಯಾನ್ಸಲ್. ಆಮೇಲೆ ನೆಕ್ಸ್ಟ್ ಅನುಪಾತ ಎಸ್.ಪಿ.ಸಿ.ಪಿ ರೇಷಿಯೋ ಆ ಸಂಖ್ಯೆ ಈ ಕಡೆ ಹಾಕ್ರಿ ಈ ಸಂಖ್ಯೆ ಆ ಕಡೆ ಹಾಕ್ರಿ. ಆಮೇಲೆ ಈಗ ನೀವು ನೋಡ್ರಿ ಖರೀದಿ ಬೆಲೆ ಅಂದ್ರೆ ಕೊಂಡ ಬೆಲೆ 3 ರೂಪಾಯಿದ ಪೆನ್ ಮಾರಾಟ ಬೆಲೆ ಎಷ್ಟು 5. ನೀವು ನಮ್ಗೆ ಹೇಳ್ರಿ ಪ್ರಾಫಿಟ್ ಆಗಿದೆ ಲಾಸ್ ಆಗಿದೆ ಏನಾಗಿದೆ ಪ್ರಾಫಿಟ್ ಯಾಕಂದ್ರೆ 3 ರೂಪಾಯಿದ ಪೆನ್ ಮಾರಾಟ ಬೆಲೆ ಎಷ್ಟು 5. ಇದು ಜಾಸ್ತಿ ಇದೆ ಅಂದ್ರೆ ಪ್ರಾಫಿಟ್ ಎಷ್ಟು ಪ್ರಾಫಿಟ್ ಸರ್ 2 ರೂಪಾಯಿದ ಲಾಭ. 2 ಆನ್ಸರ್ ಇಲ್ಲ ಲಾಭದ ಶೇಕಡಾ ಬೇಕು. ಪ್ರಾಫಿಟ್ ಪರ್ಸೆಂಟೇಜ್ 2 ಡಿವೈಡೆಡ್ ಬೈ ಸಿಪಿ ಕೊಂಡ ಬೆಲೆ ಯಾವಾಗಲೂ ಇಲ್ಲೇ ಹಾಕಬೇಕು. ಸೊ 3 into 2/3 ಅಂದ್ರೆ ಏನ್ರಿ 66.66% ನಮ್ದು ಆನ್ಸರ್ 5. Remember now I am erasing little bit things. Pause ಮಾಡ್ರಿ ಸರಿಯಾಗಿ ನೋಟ್ ಡೌನ್ ಮಾಡ್ರಿ. ನೆಕ್ಸ್ಟ್ ಇದು 3 ನಿಮಗೆ ಗೊತ್ತಿರಬೇಕು ಯಾವ ಯಾವ್ರಿ ಪ್ರಾಫಿಟ್ ಪರ್ಸೆಂಟೇಜ್ ಅಂದ್ರೆ P upon CP into 100 profit by CP 200 loss percentage formula ಏನ್ರಿ L upon CP 200. ಆಮೇಲೆ ಏನ್ರಿ ನೆಕ್ಸ್ಟ್ ಡಿಸ್ಕೌಂಟ್ ಪರ್ಸೆಂಟೇಜ್ ಫಾರ್ಮುಲಾ ಗೊತ್ತಿರಬೇಕು. ಡಿಸ್ಕೌಂಟ್ ಪರ್ಸೆಂಟೇಜ್ ಅಂದ್ರೆ ಡಿಸ್ಕೌಂಟ್ ಡಿವೈಡೆಡ್ ಬೈ MP into 100 ಇದು 3 ನಿಮಗೆ ಗೊತ್ತಿರಬೇಕು. ಪ್ರಾಫಿಟ್ ಡಿವೈಡೆಡ್ ಬೈ ಕೊಂಡ ಬೆಲೆ ಲಾಭ ನಷ್ಟ ಡಿವೈಡೆಡ್ ಬೈ ಕೊಂಡ ಬೆಲೆ ಆಮೇಲೆ ಡಿಸ್ಕೌಂಟ್ ರಿಯಾಯಿತಿ ಎಷ್ಟಿದೆ ಅದು ನೋಡ್ರಿ ಡಿವೈಡೆಡ್ ಬೈ ನಮ್ಮದಿದ್ದ ಬೆಲೆ ನೆಗೆದಿದ್ದ ಬೆಲೆ ಇಂಟು ಏನ್ ಮಾಡ್ಬೇಕು 100. ಇದು 3 ಫಾರ್ಮುಲಾ 100% ನಿಮ್ಗೆ ಹೆಲ್ಪ್ ಆಗುತ್ತೆ. ಏನ್ ಯೂಸ್ ಮಾಡಿ ನಾನು ಇದು ಫಸ್ಟ್ ಫಾರ್ಮುಲಾ ಲಾಭ ಆಗಿದೆ 2 ಡಿವೈಡೆಡ್ ಬೈ ಸಿಪಿ ಇಂಟು ಏನ್ ಮಾಡ್ಬೇಕು ಮುಂದಿನ ಪ್ರಶ್ನೆ. ಇದು ನಮ್ದು ರಿಸಲ್ಟ್ ನೋಡ್ರಿ ಈ ವರ್ಷ ಈ 2015 25 26 ಓಕೆ ಅಗ್ನಿವೀರ್ ಅಂಡ್ ಇದು ಯಾವ ಇದು SSC GD ದ ರಿಸಲ್ಟ್ ಇದೆ. ಅಗ್ನಿವೀರ್ದಲ್ಲಿ there are like more than 120 students have been selected. Okay list number 3 to update ಬಹಳ ಫೋಟೋಸ್ ಇದರಲ್ಲಿ ಅಪ್ಡೇಟ್ ಇಲ್ಲ ಬಟ್ ಈ ಸ್ಟೂಡೆಂಟ್ ನಮ್ದು ಆಫ್ಲೈನ್ ಕೋಚಿಂಗ್ ಬೆಳಗಾವಿಯಲ್ಲಿ ಕರ್ನಾಟಕ ಕೋಚಿಂಗ್ ಸೆಂಟರ್ ಇದು ನಮ್ದು ಕೋಚಿಂಗ್ ಸಂಸ್ಥೆ ಇದೆ. ಆಫ್ಲೈನ್ ಕ್ಲಾಸಸ್ ಅದ ಎಲ್ಲ ಎಕ್ಸಾಮ್ಸ್ ರೈಲ್ವೇಸ್ BSF grade 1 ಅಗ್ನಿವೀರ್ SSC GD and other central government examination UPSC ಇಲ್ಲ UPSC ಬಿಡ್ರಿ NDA ಇಲ್ಲ ನಮ್ಮ ಕಡೆ. These two examinations we are not conducting. We are conducting SSC CGL, CPO, and SSC GD, SSC MTS, THSL. Okay, all exams 10th ಮೇಲೆ SSC all exams we are covering, and railway exams like railway group D, NTPC, railway, and other stenographer exams also are there. Tradesman exam also there. Agriculture exam also there. Separate Kannada ಮತ್ತು Hindi ಮತ್ತು Marathi English medium ದಲ್ಲಿ separate classes are there. There is a team of 15 to 20 teachers teaching our team. Okay, if you are interested at offline classes, you can come to Belgavi. Okay, central bus stand in the very 1 kilometer there. Separate hostel for girls, separate hostel for boys. Adu facility ಇದೆ ನಮ್ಮ ಕಡೆ. So if you are interested, contact ಮಾಡಿ. ನಮ್ದು ಬಹಳ ನಂಬರ್ ಬಿಸಿ ಇರುತ್ತೆ ಅದಕ್ಕಾಗಿ ನೀವು ಏನ್ ಮಾಡ್ರಿ ನಮ್ದು ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ 8277374040. ಓಕೆ ಸೊ ಅವರು ನಾಗರಾಜ್ ಸರ್ ನಮ್ಮ ಕಡೆ ಅವರಿಗೆ ಹೇಳ್ರಿ ನಮ್ದು ಆಫೀಸ್ ಮ್ಯಾನೇಜರ್ ಅವ್ರ ಜೊತೆ ಮಾತಾಡ್ರಿ ಎಕ್ಸಾಮ್ ಫೀಸ್ ಏನೇನೈತಿ ಡ್ಯೂರೇಷನ್ ಯಾವಾಗ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಕಾಂಟ್ಯಾಕ್ಟ್ ಮಾಡ್ರಿ. ಮೂವಿಂಗ್ ಅಹೆಡ್ 24ನೇ ಪ್ರಶ್ನೆ ನೋಡಿ ಇದು ಸರಾಸರಿ ವೇಗದ ಪ್ರಶ್ನೆ 100% ನೀವು ಎಕ್ಸಾಮ್ ದಲ್ಲಿ ಮಾಡ್ತೀವಿ. ಒಂದು ಕಾರು 1 ಗಂಟೆಗೆ 60 ಕಿಲೋಮೀಟರ್ ವೇಗ 60 ಎಷ್ಟು ಕಾರು 1 ಗಂಟೆಗೆ 1 ಗಂಟೆಯಲ್ಲಿ ನೋಡ್ರಿ 1 ಗಂಟೆಯಲ್ಲಿ 60 ಕಿಲೋಮೀಟರ್ ಪ್ರತಿ ವೇಗ ಮತ್ತು ಏನ್ ಕೊಟ್ಟಾರೆ ಇಟ್ ಟ್ರಾವೆಲ್ ಅಟ್ ದ ಸ್ಪೀಡ್ ಆಫ್ 70 ಕಿಲೋಮೀಟರ್ ಫಾರ್ 2 ಅವರ್ಸ್ and 50 ಕಿಲೋಮೀಟರ್ ಫಾರ್ 5. ವಾಟ್ ವಿಲ್ ಬಿ ದ ಎವರೇಜ್ ಸ್ಪೀಡ್ ಆಫ್ ದ ಕಾರ್? ಈಗ ಮೂರು ಡಿಫರೆಂಟ್ ಕೇಸಸ್ ಇಲ್ಲಿ 1 ಗಂಟೆ ಇದೆ ಇದು 1 ಗಂಟೆ 1 ಗಂಟೆ ಸಮಯ ಯಾವ ವೇಗದಲ್ಲಿ ಹೋಗುತ್ತೆ 60. ಆಮೇಲೆ ನೆಕ್ಸ್ಟ್
2 ಗಂಟೆ ಕಾಲ ಯಾವ ವೇಗದಲ್ಲಿ 70 ವೇಗದಲ್ಲಿ. ಇಲ್ಲಿ ಮುಂದಿನ 5 ಗಂಟೆ ಕಾಲ ಯಾವ ಸ್ಪೀಡ್ ಅಲ್ಲಿ 50. 3 ಕೇಸಸ್ ಸರಾಸರಿ ವೇಗ ಫೈಂಡ್ ಮಾಡ್ತೀವಿ. ಮೈ ಡಿಯರ್ ಫ್ರೆಂಡ್ಸ್, ಎವರೇಜ್ ಸ್ಪೀಡ್ ಸರಾಸರಿ ವೇಗ. ವೇಗದ ಫಾರ್ಮುಲಾ ಏನಿದೆ? ಸ್ಪೀಡ್ ಫಾರ್ಮುಲಾ ಡಿಸ್ಟೆನ್ಸ್ ಅಪಾನ್ ಟೈಮಿಂಗ್. ಬಟ್ ಇಲ್ಲಿ ಬರೀರಿ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಎಲ್ಲರಿಗೆ ಗೊತ್ತಿದ್ದ ಫಾರ್ಮುಲಾ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟೈಮಿಂಗ್. ಬಟ್ ಸರಾಸರಿ ವೇಗ ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಅಪಾನ್ ಟೋಟಲ್ ಟೈಮಿಂಗ್. ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ? ಡಿಸ್ಟೆನ್ಸ್ ಗೊತ್ತಿಲ್ಲ. ನಿಮಗೂ ಗೊತ್ತಿದೆ ಡಿಸ್ಟೆನ್ಸ್ ಅಂದ್ರೆ ಸ್ಪೀಡ್ ಇಂಟು ಟೈಮಿಂಗ್. ಸ್ಪೀಡ್ ಎಷ್ಟಿದೆ? 60. ಓಕೆ, ಮತ್ತು ಟೈಮಿಂಗ್ ಎಷ್ಟು? 1 ಗಂಟೆ 60 ವೇಗದಲ್ಲಿ ಎಷ್ಟು ಕಿಲೋಮೀಟರ್ ಹೋಗ್ತೀರಿ ನೀವು? 60 ಕಿಲೋಮೀಟರ್. ಇದು ಮೊದಲ ಡಿಸ್ಟೆನ್ಸ್. ಎರಡನೇ ಡಿಸ್ಟೆನ್ಸ್ ಎಷ್ಟು ನೋಡ್ರಿ? ಮುಂದಿನ 2 ಗಂಟೆ ಕಾಲ 70 ಸ್ಪೀಡ್. ಒಂದು ಸ್ಪ್ಲೆಂಡರ್ ಸ್ಪೀಡ್ ಎಷ್ಟಿದೆ? 70. 1 ಗಂಟೆಯಲ್ಲಿ 70, 2 ಗಂಟೆಯಲ್ಲಿ 70, 72 ಸಹ 140 ಆಗಿದೆ. ಆಮೇಲೆ ನೋಡ್ರಿ ನೆಕ್ಸ್ಟ್ 5 ಗಂಟೆಗೆ ಕಾಲ 50 ಸ್ಪೀಡ್. 50 ಸ್ಪೀಡ್ ಫಿಕ್ಸ್ ಮಾಡ್ರಿ. 5 ಗಂಟೆಗೆ ನಾನ್ ಸ್ಟಾಪ್ ಹೋಗ್ರಿ. 55 250 ಕಿಲೋಮೀಟರ್. ಇದು ಏನಾಗಿದೆ ನಮ್ದು ಟೋಟಲ್ ಡಿಸ್ಟೆನ್ಸ್. ಒಟ್ಟು ದೂರ 60, 140, 250 ಡಿವೈಡೆಡ್ ಬೈ ಟೋಟಲ್ ಟೈಮಿಂಗ್. ಟೋಟಲ್ ಟೈಮ್ ಮೊದಲೇನ್ರಿ ಟೋಟಲ್ ಡಿಸ್ಟೆನ್ಸ್ 60 ಇಷ್ಟು. ಟೋಟಲ್ ಟೈಮಿಂಗ್ ಎಷ್ಟು? ಇಲ್ಲಿ 1 ಗಂಟೆ, ಆಮೇಲೆ ಇಲ್ಲಿ 2 ಗಂಟೆ, ಇಲ್ಲಿ 5 ಗಂಟೆ. 1 ಕಡೆ 2 ಲಾಸ್ಟ್ ಗೆ 5 ಎಲ್ಲ ಪ್ಲಸ್ ಮಾಡ್ರಿ. ಸೊ ಎಷ್ಟು? ಇದು 200, ಇದು 450 ಆಗಿದೆ. 450 ಡನ್. 5 2 7 7 plus 1 8. ಡಿವೈಡ್ ಮಾಡೋಣ. ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, 8 1 8, 8 5 40, 8 6 48, ಆಮೇಲೆ 2 ಉಳಿತು. 8 2 16, ಇಷ್ಟು 56. 56 ಆದ ನಂತರ ಸಾಲ್ವ್ ಮಾಡೋದು ಹೋಗ್ಬೇಡ. 6.25 ಎಕ್ಸಾಮ್ದಲ್ಲಿ 2 2 5 5 ಫಾರ್ ಇಂಪಾರ್ಟೆಂಟ್. ಇಷ್ಟು 56 ಬಂದಿಲ್ಲ, ಸಾಲ್ವ್ ಮಾಡೋದು ಅವಶ್ಯಕತೆ ಇಲ್ಲ. 56 ಕೊಡ್ರಿ ಆಪ್ಷನ್ ಅಲ್ಲಿ ಟಿಕ್ ಮಾಡಿ. ಇದೇ ನಮ್ದು ಆನ್ಸರ್. ಮುಂದಿನ ಕ್ವಶನ್ 25ನೇ ಪ್ರಶ್ನೆ ನೋಡ್ರಿ ಏನಿದೆ? Train travel at 6/7 of the ocean speed, reaches the station 20 minutes late. Find the normal time taken. Okay, simple ನೋಡ್ರಿ. ಡೈರೆಕ್ಟ್ ಹೇಳ್ತೀನಿ, ಒನ್ ಲೈನ್ ಅಲ್ಲಿ ಏನ್ ಮಾಡಬೇಕು? 6/7 ಸ್ಪೀಡ್ ಏನಾಗಿದೆ? 6 ಇದು ಕಡಿಮೆ ಆಗಿದೆ, ಅದಕ್ಕಾಗಿ 20 ನಿಮಿಷ ಲೇಟ್ ಆಗುತ್ತದೆ, ತಡವಾಗಿ ಹೋಗುತ್ತೆ. ಏನ್ ಮಾಡ್ರಿ ನೀವು? 6 ಬರೀರಿ, ಇಲ್ಲಿ 7 ಆಮೇಲೆ ಹೇಳ್ತೀನಿ, ಕಾನ್ಸೆಪ್ಟ್ ಹೇಳ್ತೀನಿ. 6 ಬರೀರಿ, 7 ಬರೀರಿ. ಮೊದಲ 6 ಗಂಟೆ, ಈಗ ಈಗ ಟೈಮಿಂಗ್ ಎಷ್ಟು? 7 ಗಂಟೆ. ಇಲ್ಲಿಂದ ಇಲ್ಲಿ ಎಷ್ಟು ಲೇಟ್ ಆಗಿದೆ ಹೇಳ್ರಿ? 1 ಲೇಟ್ ಆಗಿದೆ. 6 ಗಂಟೆ, ಈಗ ಹೊಸ ಟೈಮಿಂಗ್ ಎಷ್ಟು? 7 ಗಂಟೆ. ಎಷ್ಟು ಲೇಟ್ ಆಗಿದೆ? 1 ಲೇಟ್ ಆಗಿದೆ. 1 ಗಂಟೆ ಲೇಟ್, 1 ನಿಮಿಷ ಲೇಟ್ ಗೊತ್ತಿಲ್ಲ. 1 ರೇಷಿಯೋ ಲೇಟ್. ಈ ಪ್ರಶ್ನೆಯಲ್ಲಿ ಎಷ್ಟು ಲೇಟ್ ಕೊಟ್ಟಾರ? 20 ನಿಮಿಷ ಲೇಟ್. 1 ಅಂದ್ರೆ 20 ನಿಮಿಷ. 1 means 20 minutes. So ಏನಿದೆ ಕ್ವಶನ್ ಮೈ ಡಿಯರ್ ಫ್ರೆಂಡ್ಸ್? ಸಾಮಾನ್ಯ ಸಮಯ ಅಂದ್ರೆ ಓಲ್ಡ್ ಟೈಮಿಂಗ್. ಓಲ್ಡ್ ಟೈಮಿಂಗ್ ಎಷ್ಟು ಮೈ ಡಿಯರ್ ಫ್ರೆಂಡ್ಸ್? 1 ಅಂದ್ರೆ 20, ಇದು ಓಲ್ಡ್, ಇದು ಓಲ್ಡ್, ಇದು ಹೊಸ. 6 ಅಂದ್ರೆ ಎಷ್ಟು? 126 ಅಂದ್ರೆ ಎಷ್ಟು? 120 ಮಿನಿಟ್ಸ್. 120 ನಿಮಿಷ. ಇದು ನಮ್ದು ಸಿಂಪಲ್. ಈಗ ನಿಮ್ದು ಕ್ವಶನ್ ಕಾನ್ಸೆಪ್ಟ್ ಏನಿದೆ? ವಾಟ್ ಇಸ್ ದ ಕಾನ್ಸೆಪ್ಟ್ ಐ ಯೂಸಿಂಗ್? ನೀವು ಇದು ಟೈಮಿಂಗ್ ತಗೊಂಡಿರಿ, ಬಟ್ ಅಲ್ಲಿ ವೇಗ ಕೊಟ್ಟಾರ, ಹಂಗೆ ಯಾಕೆ ಮಾಡಿದ್ರಿ? ನೋಡ್ರಿ, ವೇಗ ಕೊಟ್ಟಾರ, ಸ್ಪೀಡ್ ಏನಿದೆ? 6/7 ಆಫ್ ದ ಒರಿಜಿನಲ್ ಸ್ಪೀಡ್ ಕೊಟ್ಟಾರ. ಅಂದ್ರೆ ಮೊದಲ 7 ಸ್ಪೀಡ್ ನಲ್ಲಿ, ಬಟ್ ಈಗ ಹೊಸ ಸ್ಪೀಡ್ ಏನಾಗಿದೆ? 7 ರಿಂದ ಸ್ಪೀಡ್ ಏನಾಗಿದೆ? 6. ಯಾವಾಗ ಸ್ಪೀಡ್ ಕಡಿಮೆ ಆಗುತ್ತೆ, ನಿಮ್ದ ಟೈಮಿಂಗ್ ಏನಾಗುತ್ತೆ? ಏನ್ ಮಾಡ್ಬೇಕು? ಟೈಮಿಂಗ್ ಡಿಸ್ಟೆನ್ಸ್ ಅಂದ್ರೆ ಈ ಅನುಪಾತ 7:6 to 6:7. ಸೊ ಟೈಮಿಂಗ್ ನೋಡ್ರಿ, ಮೊದಲ ಟೈಮಿಂಗ್ ಕಡಿಮೆ, ಈಗ ಹೊಸ ಟೈಮಿಂಗ್ ಏನಿದೆ? ಅದಕ್ಕಾಗಿ ಲೇಟ್ ಆಗಿದೆ. ಎಷ್ಟು ಲೇಟ್ ಆಗಿದೆ ಮೈ ಡಿಯರ್ ಫ್ರೆಂಡ್? 1 ಅಂದ್ರೆ 20. ಸಪೋಸ್ ಎರಡನೇ ಕ್ವಶನ್, ಹೊಸ ಟೈಮಿಂಗ್ ಎಷ್ಟಿದೆ? ಹೊಸ ಟೈಮಿಂಗ್ ಎಷ್ಟಂದ್ರೆ ಇದು ಫೈಂಡ್ ಮಾಡ್ರಿ. ಎಷ್ಟು? ಯಾವಾಗ ಡಿಸ್ಟೆನ್ಸ್ ಕೇಸಲ್ಲಿ ಸ್ಪೀಡ್ ಮತ್ತು ಟೈಮಿಂಗ್ ಅನುಪಾತ ನೀವು ಏನ್ ಮಾಡ್ಬೇಕು? ಉಲ್ಟಾ ಮಾಡಿ. 2 3 ಇದೆ ಅಂದ್ರೆ 3:2 ಮಾಡ್ರಿ. ನೋಡಿ 26ನೇ ಪ್ರಶ್ನೆ ನೋಡ್ರಿ. ಇದು 26ನೇ ಕ್ವಶನ್ ಇದೆ ಟ್ರೆಪೆಜಿಯಂ.
ಟ್ರೆಪೆಜಿಯಂ. ಟ್ರೆಪೆಜಿಯಂ ಅಂದ್ರೆ ನಿಮಗೂ ಗೊತ್ತಿದೆ, ಒಂದು ಆಕೃತಿ, ಅದು 4 ಬಾಹು ಇರುತ್ತೆ. There will be 4 sides for this, my dear friends. 4. ಇದು ಲೆಸ್ ದನ್ ಬರ್ಸ್ ಮಿನಿಟ್ಸ್ ಇದು ಬೇಡ ಮೆನ್ಸುರೇಷನ್ ಫಾರ್ಮುಲಾ ಏನಿದೆ. ಬರೀ ಇದು ಟ್ರೆಪೆಜಿಯಂ ಒಂದು ಫಾರ್ಮುಲಾ ಬೈ ಹ್ಯಾಟ್ ಮಾಡ್ರಿ my dear friends. ಏರಿಯಾದ ಫಾರ್ಮುಲಾ ಬೈ ಹ್ಯಾಟ್ ಮಾಡ್ರಿ. ಇದು ಇದೆ half into a plus b, okay, into distance between the sides into h. ನೋಡ್ರಿ ಏನೇನಿದೆ, a ಇದು b, a ಸೆಂಟಿಮೀಟರ್, ಇದು b ಸೆಂಟಿಮೀಟರ್, ಇದು ಹೈಟ್, ಡಿಸ್ಟೆನ್ಸ್ ಬಿಟ್ವೀನ್ ದೇಮ್ ಅಂದ್ರೆ ಇದು ಹೈಟ್. ಬಟ್ ಸ್ಟೂಡೆಂಟ್ಸ್ ಸರ್ ಬೇಡ, ಇದು ಲೆಸ್ ನಾವು ಮಾಡಂಗಿಲ್ಲ ನೋಡ್ರಿ. ಪೋಸ್ಟ್ ಕಡಿಮೆ ಇದೆ, ಜಾಸ್ತಿ ಆಗಿದೆ ಅಂದ್ರೆ ಚಲೋ ಓಕೆ. ಆಮೇಲೆ ಯಾವಾಗ ಒಂದ್ ಮಾರ್ಕ್ಸ್ ಇಂದ ಹೋಗಿದೆ ಪೇಪರ್, ನಂದು 2 ಮಾರ್ಕ್ಸ್ ಇಂದ ಪೇಪರ್ ಹೋಗಿದೆ, ಆ ಟೈಮ್ ಏನ್ ಮಾಡ್ತೀವಿ? ಈಗ ಟೈಮ್ ಇದೆ, ಎಸ್ ಎಲ್ ಸಿ ಜಿ ಡಿ ಅನೌನ್ಸ್ಮೆಂಟ್ ಆಗಿಲ್ಲ. ಓಕೆ, ಸಪೋಸ್ ಲಿಟಲ್ ಲೇಟ್ ಆಗಿದೆ ಅಂದ್ರೆ ಇದು ಲೆಸನ್ಸ್ ಮಾಡಿ ಹೋಗ್ರಿ ಫಾರ್ ಯೋರ್ ಬೆನಿಫಿಟ್. ಒಂದ್ ಮಾರ್ಕ್ 2 ಮಾರ್ಕ್ ಇಂದ ಯಾವಾಗ ಒಂದು ಪೇಪರ್ ಹೋಗುತ್ತೆ ಆ ಟೈಮ್ ರೆಗ್ರೆಟ್ ಫೀಲ್ ಆಗುತ್ತೆ. ಯಾಕೆ ನಾನು ಆ ಟೈಮ್ ಇದು ಮೆನ್ಸುರೇಷನ್ ಎಷ್ಟ 30 ಫಾರ್ಮುಲಾಸ್ ಇದೆ, ಮೆನ್ಸುರೇಷನ್ 2D ಮತ್ತು 3D. ಸೊ 30 ಯಾವಾಗ ಮಾಡೋದು? 30 ಫಾರ್ಮುಲಾ ಸ್ಟೂಡೆಂಟ್ ಹೇಳ್ತಾರೆ, 30 ಫಾರ್ಮುಲಾಸ್ ಇಷ್ಟು ಫಾರ್ಮುಲಾಸ್ ಯಾವಾಗ ಮಾಡೋದು? ನೀವು ಹಂಗ ವಿಚಾರ ಮಾಡ್ತೀರಿ, ಹಂಗ ವಿಚಾರ ಮಾಡ್ತೀರಿ. 30 ಫಾರ್ಮುಲಾ ನೋಡ್ರಿ, 60,000 ಸ್ಯಾಲರಿ ಸಿಗುತ್ತೆ ಮಂತ್ಲಿ. ನೀವು ಇದು ಸ್ಯಾಲರಿ ಮನೆಗೆ ಕೊಟ್ಟಿರಿ ಬಹಳ ಅಂದ್ರೆ ಬಹಳ ಏನ್ರಿ, ದೇ ವಿಲ್ ಫೀಲ್ ಪ್ರೌಡ್. ಟೋಟಲ್ ಲೈಫ್ ನಿಮ್ದು ಚೇಂಜ್ ಆಗುತ್ತೆ ಹೇಳ್ತೀನಿ ನಿಮ್ಗೆ. 30 ಫಾರ್ಮುಲಾ ನೋಡ್ಬೇಡ, 30 ಫಾರ್ಮುಲಾ ಗೊತ್ತಿಲ್ಲ, ನೋ ಪ್ರಾಬ್ಲಮ್, ಡೈಲಿ ಬರೀರಿ, ಡೈಲಿ 30 ಫಾರ್ಮುಲಾ ಬರೀರಿ. 10 ದಿನದಲ್ಲಿ ಹೇಳ್ತೀನಿ ನಿಮ್ಗೆ 100% ಎಲ್ಲಾ ಫಾರ್ಮುಲಾಸ್ ನಿಮ್ಮ ಮೈಂಡ್ ಅಲ್ಲಿ ಸೆಟ್ ಆಗ್ಬೇಕು, ಫಿಕ್ಸ್ ಆಗ್ಬೇಕು. ಇದು ಫಾರ್ಮುಲಾ ನೋಡ್ರಿ, ಇಷ್ಟು ಈಸಿ ಕ್ವಶನ್ ನೋಡ್ರಿ. ಏನ್ ಕೊಟ್ಟಾರ? ಇದು ಸಮಾಂತರ ಬದಿ. ಸಮಾಂತರ ಅಂದ್ರೆ ಇದು ಮೇಲಿಂದ ಎಷ್ಟ್ರಿ? 15 ಮತ್ತು ಇನ್ನೊಂದು ಎಷ್ಟಿದೆ? ಇದು 16. ಇದು A15, ಇದು 16. ಮತ್ತೇನ್ ಕೊಟ್ಟಾರ? ವಿಸ್ತೀರ್ಣ ಕೊಟ್ಟಾರ 961, ಏರಿಯಾ ಕೊಟ್ಟಾರ 961 ಹಾಫ್ ಇಂಟು a plus b, 15 plus 16, 15 plus 16 ಎಷ್ಟಾಗುತ್ತೆ? 31 ಆಗುತ್ತೆ. ಇಂಟು ಏನ್ರಿ? ಹೈಟ್. ಅದು ಕೇಳ ನೋಡ್ರಿ, ಆ ಸಮಾಂತರ ಬದಿಗಳ ನಡುವಿನ ಅಂತರ ಎಷ್ಟು ಇದೆ? ನಡುವಿನ ಅಂತರ ಅಂದ್ರೆ ಇದು h. ಅದು ಎಷ್ಟು ಗೊತ್ತಿಲ್ಲ. 31 ಮಧ್ಯದಲ್ಲಿ ಇದು 961 ಬರುತ್ತೆ. 31 ಸ್ಕ್ವೇರ್ 31 into 31. ಸೊ 2 ಆ ಕಡೆ ಇಂಟು ಮಾಡ್ರಿ, 31 2s ಇಂಟು 3 ನಮ್ದು ಆನ್ಸರ್ x. 262. ಈಸಿ ಕ್ವೆಶ್ಚನ್ ಇದೆ. ಫಸ್ಟ್ ನನಗೆ ಇದು ಫಾರ್ಮುಲಾ ಗೊತ್ತಿಲ್ಲ. ಓಕೆ, ಬಿಕಾಸ್ ಯಾಕೆ ಹೇಳ್ತಂದ್ರೆ ನನ್ನ ಆಫ್ಲೈನ್ ಕ್ಲಾಸ್ ಅಲ್ಲಿ ಬಹಳ ಬೇರೆ ಸ್ಟೂಡೆಂಟ್ ಸರ್ ಇದೆಲ್ಲ ಲೆಸನ್ ಬೇಡ ನಾವು ಮಾಡಂಗಿಲ್ಲ ಹಿಂಗ್ ಮಾಡಿ. ಆಮೇಲೆ ಯಾವಾಗ ರಿಸಲ್ಟ್ ಬಂದ ನಂತರ ಮಾರ್ಕ್ ಅಂತ ಹೋಗಿದೆ. ಈ ರೀತಿ ಆಗಬಾರ್ದು, ಅದಕ್ಕೆ ಅಂತ ಹೇಳ್ತೀನಿ. Trapezium. Next class I will tell you trapezium, again rhombus and this formula. Next question: spherical balls of radius 8 cm can be made by melting the sphere of radius. Easy question is not. This easy question is by melting the sphere of radius 40. One line the mind the link part not 8 into 48 into 48 to 48 divided by history 8 into 8 into. But the sphere is the sphere under 4/3 and hemisphere how many balls of radius can be made by melting spherical balls. Spherical balls can be made by melting the sphere of radius. ಎಷ್ಟು ಗೋಳಾಕಾರದ ಚಿತ್ರವನ್ನು ಟ್ಯಾಪ್ ಮಾಡಬಹುದು. How many spherical balls of radius 8 can be made by melting this? Solve ಮಾಡ್ರಿ. 8 6 are 48, 8 6 are 48, 8 6 ಸ್ಕ್ವೇರ್ ಇಂದ ಸ್ಕ್ವೇರ್ ತಯಾರು ಮಾಡಬೇಕು. 6 into 6 460, 216 ನಮ್ದು ಆಪ್ಷನ್. ಸ್ವಲ್ಪ ಕ್ವೆಶ್ಚನ್ ತಪ್ಪಾಗಿದೆ, ಚೇಂಜ್ ಮಾಡಿ. balls of radius 8 melting the sphere ಬೇಡ, melting hemisphere. ಸ್ವಲ್ಪ ಕನ್ನಡದಲ್ಲಿ ತಪ್ಪಾಗಿದೆ, ಇಂಗ್ಲಿಷ್ ಅಲ್ಲಿ ಚೆಕ್. ಯಾಕಂದ್ರೆ ಆಪ್ಷನ್ ಅಲ್ಲಿ 2 ಇಲ್ಲ 8 ಏನ್ ಮಾಡಬೇಕು ಪ್ರಶ್ನೆ, because I have seen this question was something like hemisphere. How many spherical balls of radius 8 can be made by melting the hemisphere? ಈ ಕ್ವೆಶ್ಚನ್ ಗೆ ಇದು ಆನ್ಸರ್ ಸರಿ ಇದೆ, ಬಟ್ ಎಕ್ಸಾಕ್ಟ್ ಕ್ವೆಶ್ಚನ್ ಐ ಥಿಂಕ್ was this hemisphere of radius. 48 ಸೆಂಟಿಮೀಟರ್ ತ್ರಿಜ್ಯದ ಅರ್ಧಗೋಳ ಬರೆಯಿರಿ. ಮೈ ಡಿಯರ್ ಫ್ರೆಂಡ್ಸ್, ಏನ್ ಬರೆಯಿರಿ? ಅರ್ಧಗೋಳ ಬರೆಯಿರಿ. ಅರ್ಧಗೋಳವನ್ನು ಕತ್ತರಿಸುವ ಮೂಲಕ
8 ಸೆಂಟಿಮೀಟರ್ ತ್ರಿಜ್ಯದ ಎಷ್ಟು ಗೋಳಾಕಾರ ಚೆಂಡುಗಳನ್ನು ಈಗ ಹೇಳ್ತೀನಿ ನೋಡ್ರಿ. ನೀವು ನಿಮ್ ಕಡೆ ಏನಿದೆ, ಒಂದು ದೊಡ್ಡ ಒಂದು ಅರ್ಧಗೋಳ ಇದೆ. ಆ ಅರ್ಧಗೋಳದ ತ್ರಿಜ್ಯೆ ಎಷ್ಟ್ರಿ ಸರ್? 48 ಸೆಂಟಿಮೀಟರ್. ಇದು ಮೆಲ್ಟ್ ಮಾಡಿ ಸಣ್ಣ 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 ಏನ್ ಮಾಡಬೇಕು? ಗೋಳ ತಯಾರು ಮಾಡಬೇಕು. ಈ ರೀತಿ ಗೋಳ ತಯಾರು ಮಾಡಬೇಕು. ಮತ್ತು ಈ ಗೋಳದ ತ್ರಿಜ್ಯೆ ಎಷ್ಟು? 8 ಸೆಂಟಿಮೀಟರ್. ಈ ಗೋಳದ ತ್ರಿಜ್ಯೆ ಎಷ್ಟಿದೆ? ತ್ರಿಜ್ಯೆ ಎಷ್ಟಿದೆ? 8 ಸೆಂಟಿಮೀಟರ್. ಮೇಲಿಂದ ಇದು 48, ಮೆಲ್ಟ್ ಆದ ನಂತರ 8. ಎಷ್ಟು ಪೀಸಸ್ ತಯಾರಾಗಬಹುದು? ಯಾವಾಗ ಎಷ್ಟು ಸಂಖ್ಯೆ ತಯಾರಾಗುತ್ತೆ? ನಾನು ಐ ಹ್ಯಾವ್ ಟೋಲ್ಡ್ ಯು ಇನ್ ದ ಪ್ರೀವಿಯಸ್ ಕ್ಲಾಸ್. ದೊಡ್ಡ ಡಿವೈಡೆಡ್ ಬೈ ಸಣ್ಣ, ದೊಡ್ಡ ಡಿವೈಡೆಡ್ ಬೈ ಸಣ್ಣ ಬರೀರಿ. ಯಾವಾಗ ಎಷ್ಟು ವಸ್ತು ತಯಾರಾಗಿದೆ, ಎಷ್ಟು ಸಂಖ್ಯೆ ಆಗುತ್ತೆ 3D ದಲ್ಲಿ ಕೇಳ್ತಾರೆ. ದೊಡ್ಡ ಡಿವೈಡೆಡ್ ಬೈ ದೊಡ್ಡ ಅಂದ್ರೆ ಏನ್ರಿ? ಸಣ್ಣ ಅಂದ್ರೆ ಏನ್ರಿ? ದೊಡ್ಡ ಅಂದ್ರೆ ದೊಡ್ಡ ಆಕೃತಿಯ ವಾಲ್ಯೂಮ್, ದೊಡ್ಡ ಆಕೃತಿಯ ವಾಲ್ಯೂಮ್ ಡಿವೈಡೆಡ್ ಬೈ ಸಣ್ಣ ಆಕೃತಿಯ ವಾಲ್ಯೂಮ್. ವಾಲ್ಯೂಮ್ ಕನ್ನಡದಲ್ಲಿ ಏನ್ ಹೇಳಬೇಕು? ಘನಫಲ. ದೊಡ್ಡ ಗೋಳದ ಘನಫಲ ಡಿವೈಡೆಡ್ ಬೈ ಈ ಗೋಳದ ಘನಫಲ. ಏನಿದೆ ಇದು ಕ್ವಶನ್. ಘನಫಲದ ಫಾರ್ಮುಲಾ ಏನಿರುತ್ತೆ? 4. ಇದು ಅರ್ಧಗೋಳ ಇದೆ. ಅರ್ಧಗೋಳ ಅಂದ್ರೆ ಏನ್ರಿ? ಹೆಮಿಸ್ಫಿಯರ್. ಹೆಮಿಸ್ಫಿಯರ್. ಇದು ಏನ್ರಿ ಸರ್? ಸ್ಫಿಯರ್. ಹೆಮಿಸ್ಫಿಯರ್ ದ ಫಾರ್ಮುಲಾ ಏನಿದೆ? 2/3πr³. ಆಮೇಲೆ ಸ್ಫಿಯರ್ ದ ಫಾರ್ಮುಲಾ, ಗೋಳದ ಫಾರ್ಮುಲಾ ಏನಿದೆ? 4/3πr³. 4/3πr³. ಏನಾಗುತ್ತೆ ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್. ಈ 3 ಇಂದ 3 ಕ್ಯಾನ್ಸಲ್, ಈ ದಿಂದ ಈ ಕ್ಯಾನ್ಸಲ್, r³ ಇದು ಸ್ವಲ್ಪ ಡಿವೈಡ್ ಮಾಡ್ತಾರೆ ಅಂದ್ರೆ 2 1 2, 2 2 4 ಎಷ್ಟು ಮಾಡ್ರಿ? r³ ಎಷ್ಟು? 48. ಸೊ 48 48 48 ಎಷ್ಟು ಸಲ ಸರ್? 3 ಸಲ. ಡಿವೈಡೆಡ್ ಬೈ r³ ಎಷ್ಟು? 8 8. ಇಲ್ಲಿ ಏನಿತ್ತು? 2. ಈ ಕಡೆ 2 ನೋಡ್ರಿ. ಈಗ ನೋಡ್ರಿ ಸಿಂಪ್ಲಿಫಿಕೇಶನ್ ಎಲ್ಲರಿಗೆ ಗೊತ್ತಿದೆ. 8 1 8 ಸಿಗ್ತಾ, 8 1 8 ಸಿಗ್ತಾ, 8 1 8 ಸಿಗ್ತಾ. ಸೊ ನೆಕ್ಸ್ಟ್ ಏನ್ರಿ? 6 into 6 into 6 216. 216 ಡಿವೈಡೆಡ್ ಬೈ 2 ಮಾಡಬೇಕು. 216 ಡಿವೈಡೆಡ್ ಬೈ 2 ಎಷ್ಟ್ರಿ? 108. 10. ನಮ್ದು ಆನ್ಸರ್ 108 by heart. I will give you the formulas of here and here by heart. ಸರ್ ಏನಿದೆ ಫಾರ್ಮುಲಾ? ನೆಕ್ಸ್ಟ್ ಕ್ಲಿಯರ್ ಆಗುತ್ತೆ. ನೀವೆಲ್ಲೇ ಫೋಕಸ್ ಮಾಡಿ ನೋಡ್ರಿ. ನೋಡ್ರಿ ಸ್ಟೂಡೆಂಟ್ಸ್, ಈಗ ಇಲ್ಲೇ ಹೇಳಿ ನಿಮ್ಗೆ, ಇದು ಇಲ್ಲೇ ಹೇಳಿದೆ. ಓಕೆ, ಈ ಸ್ಟೂಡೆಂಟ್ಸ್ ಇದು ಸ್ಕಿಪ್ ಮಾಡ್ತಾರೆ. ಬೇಡ, ನಮ್ಗೆ ಎ ಇಷ್ಟು ದಿನದಲ್ಲಿ, ಬಿ ಇಷ್ಟು ದಿನದಲ್ಲಿ, ಎರಡು ಸೇರಿಸಿ ಎಷ್ಟು ದಿನ, ಬಹಳ ಮಜಾ ಬರುತ್ತೆ. ಆ ಟೈಮ್ ನೋಡ್ತೀವಿ. ಈಗ ಇಲ್ಲೇ ಆಪ್ಷನ್ ಇದು ನೋಡ್ರಿ, ಲೈವ್ ಎಕ್ಸಾಂಪಲ್ ಐತೆ. ನಮ್ದು ಸ್ಟೂಡೆಂಟ್ ಇದು ಕ್ವಶನ್ ನೋಡಿ ಅವ್ರ ಮುಖ ಕೇಳಬೇಡಿ. ಎಕ್ಸಾಮ್ ಇದು ಎಲ್ಲರಿಗೆ ಸಿಗುದಿಲ್ಲ ಹೇಳ್ತೀರಿ. ನೀವು ವರ್ಲ್ಡ್ ಕಾಂಪಿಟೇಷನ್ ಇದೆ ಏನ್ರಿ? ವರ್ಲ್ಡ್ ಕಾಂಪಿಟೇಷನ್ ಇದೆ. ಇದು ಪ್ರಯಾಸ ಮಾಡ್ಬೇಕು. ಇಷ್ಟ ನನಗೆ ಸರ್ ಇದು ನನಗೆ ಲೆಸನ್ ಬೇಡ ಬೇಡ ಇದು ಹಿಂಗ ಆಗುದಿಲ್ಲ. ಅರ್ಥ ಆಗಿದೆ? ಸರಿ ಇರ್ತಿಲ್ಲ ನೋಡ್ರಿ. ಇದೇ ಎಕ್ಸಾಂಪಲ್ ಕಂಪ್ಲೇನಿಂಗ್ ಅಬೌಟ್ ದ ಸ್ಟೂಡೆಂಟ್. ಯಾಕ್ರಿ? ಸ್ಟೂಡೆಂಟ್ಸ್ ಇದು ಲೆಸನ್ ಯಾವಾಗ ಇದು ಸ್ವಲ್ಪ ದೊಡ್ಡ ದೊಡ್ಡ ಈಗ ನೋಡ್ರಿ ಬೇಡ ಬೇಡ. ಒಂದ್ ಮಾರ್ಕ್ ಇಂಪಾರ್ಟೆಂಟ್ ಇರುತ್ತೆ. ಎಲ್ಲರಿಗೆ ಜಾಬ್ ಸಿಗುದಿಲ್ಲ. ಕಷ್ಟ ಕೊಡ್ಬೇಕು, ಹಾರ್ಡ್ ವರ್ಕ್ ಮಾಡ್ಬೇಕು, ಆಮೇಲೆ ಜಾಬ್ ಸಿಗುತ್ತೆ. ನೀವು ಎಷ್ಟು ದೂರದಿಂದ ಎಲ್ಲಿಂದ ಬಂದ್ರಿ? ನೀವು ಕಿತ್ತೂರಿಂದ ಬಂದ್ರಿ. ನೀವು ಅಷ್ಟು ದೂರದಿಂದ ಯಾಕೆ ಬಂದ್ರಿ? ಇಲ್ಲಿ ಹೇಳ್ರಿ, ಯಾಕೆ ಬಂದ್ರಿ? ನಮ್ ಕಡೆ ಕಿತ್ತೂರಲ್ಲಿ ಆಯ್ತಿಲ್ಲ, ಯಾಕಂದ್ರೆ ಹೋಗಿಲ್ಲ ಹೇಳ್ರಿ. ಇಲ್ಲಿ ಯಾಕೆ ಬಂದ್ರಿ? ಯಾಕೆ ಬಂದ್ರಿ ಹೇಳ್ರಿ? ಲರ್ನಿಂಗ್ ಮಾಡಕ್. ಮತ್ ಲರ್ನಿಂಗ್ ಮಾಡಾಕ ಇಷ್ಟು ಫಾರ್ಮುಲಾ ನೋಡಿದ ನಂತರ ಹಿಂಗೆ ಯಾಕೆ ಮುಖಾನಿಂದ ಡೌನ್ ಆಗುತ್ತೆ? 16ನೇ ಪ್ರಶ್ನೆಯಿಂದ ಇಲ್ಲಿ ಮಟ್ಟ ನೀವು ಎಲ್ಲಾ ಕ್ವಶನ್ಸ್ ನೋಡ್ರಿ. ಈಗ ಇದು ಫಾರ್ಮುಲಾ ಎಲ್ಲ ಬಂದ ನಂತರ ನಿಮ್ದು ಮುಖ ಡೌನ್ ಆಗಿದೆ. ಯಾಕ? ಏನು ಕಲಿಬೇಕು ಇಲ್ಲಿ? ತಪ್ಪಾಗಿದೆ. 100 3 ಸಲ ಇದು ಫಾರ್ಮುಲಾ ಬರೀರಿ. ನೀವು ಹೇಳ್ತೀನಿ, ಐ ಆಮ್ ಟೆಲಿಂಗ್ ಟು ಯು ಆಲ್ಸೋ, ಮೈ ಸಬ್ಸ್ಕ್ರೈಬರ್ಸ್ ಆಲ್ಸೋ. ಇದು ಎಲ್ಲ ಫಾರ್ಮುಲಾಸ್ ನಿಮ್ಗೆ ಗೊತ್ತಿರಬೇಕು. ಯಾವ್ಯಾವ ಫಾರ್ಮುಲಾ ನೋಡ್ರಿ. ಇದು ಗೋಳ, ಇದು ಅರ್ಧಗೋಳ, ಗೋಳ ಮತ್ತು ಅರ್ಧಗೋಳ, ಸ್ಫಿಯರ್
ಅಂಡ್ ಹೆಮಿಸ್ಫಿಯರ್. ಇದು ಸ್ಫಿಯರ್ ಇದೆ, ಸ್ಫಿಯರ್ ಮತ್ತು ಏನಿದೆ ಇದು ಹೆಮಿಸ್ಫಿಯರ್. ಓಕೆ, ಗೋಳದ ಫಾರ್ಮುಲಾ, ಮೊದಲ ಫಾರ್ಮುಲಾ ವಾಲ್ಯೂಮ್. ವಾಲ್ಯೂಮ್ ಕನ್ನಡ ಮೀಡಿಯಂದಲ್ಲಿ ಏನ್ ಹೇಳ್ಬೇಕು? ಘನಫಲ. ಏನ್ ಹೇಳ್ಬೇಕು? ಘನಫಲ. ಘನಫಲ ಅಂದ್ರೆ ಏನ್ರಿ? ಘನಫಲ ಅಂದ್ರೆ ಏನ್ರಿ? ನೋಡ್ರಿ, ಇದು ಬಾಟಲ್ ಇದೆ, ಅದು ಮಾಡಿದ್ರೆ ಇದು ಸಿಲಿಂಡರ್, ಅದರಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ? 500 ಮಿಲಿ, ಅದು ಘನಫಲ. ಅದೇ ರೀತಿ ಈ ಆಕೃತಿಯಲ್ಲಿ ಎಷ್ಟು ಗ್ಯಾಸ್ ಇದೆ, ಬಲೂನ್ ಇದೆ ಅಂದ್ರೆ ಗ್ಯಾಸ್ ಎಷ್ಟಿದೆ, ಅದು ಘನಫಲ. ಸಾಲಿಡ್ ಇದೆ ಅಂದ್ರೆ ಅದರಲ್ಲಿ ಎಷ್ಟು ಧಾತು ಐತ್ರಿ, ಅದು ನಮ್ ವಾಲ್ಯೂಮ್ ಫಾರ್ಮುಲಾ 4/3 pi r ಕ್ಯೂಬ್. ಆಮೇಲೆ ನೆಕ್ಸ್ಟ್ ರೀ, ಇದು ಅರ್ಧ ಕಟ್ ಮಾಡಿದ್ರಿ ಅಂದ್ರೆ ಇದು ಹಾಫ್ ಆಗುತ್ತೆ, ಎಲ್ಲರಿಗೂ ಹಾಫ್ ಆಗುತ್ತೆ. ಇದು ಎಷ್ಟಾಗುತ್ತೆ? 2/3 pi r ಕ್ಯೂಬ್. ಇದು ಮೊದಲ ಫಾರ್ಮುಲಾ, ಎಲ್ಲರಿಗೂ ಗೊತ್ತಿರಬೇಕು. ನೆಕ್ಸ್ಟ್ ಏನ್ರಿ ಸರ್? ಇದು ಥರ್ಡ್ ಸರ್ಫೇಸ್ ಏರಿಯಾ ಮತ್ತು ಟೋಟಲ್ ಸರ್ಫೇಸ್ ಏರಿಯಾ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ. ವಿಸ್ತೀರ್ಣ ಅಂದ್ರೆ ಏರಿಯಾ. ಟೆನ್ನಿಸ್ ಬಾಲ್ ಗೊತ್ತಿದೆ, ನೀವು ಕ್ರಿಕೆಟ್ ಆಡ್ತೀರಿ, ಟೆನ್ನಿಸ್ ಬಾಲ್ ಯೆಲ್ಲೋ ಕಲರ್ ರ್ಯಾಪಿಂಗ್ ಹಾಕ್ತೀರಿ, ಯೆಲ್ಲೋ ಕಲರ್ ಆದ ವೆಲ್ವೆಟ್ ಕಪಡ ಇರುತ್ತೆ, ಕಾಟನ್, ವೆಲ್ವೆಟ್ ಕಾಟನ್ ಇರುತ್ತೆ. ಅದು ಅದು ಅಂದ್ರೆ ಏನ್ರಿ? ಏರಿಯಾ ಮೇಲೆ ಹಾಕ್ತೀರಿ. ಸೊ ಔಟರ್ ಪಾರ್ಟ್ ಅಷ್ಟೇ. ಸೊ ಇದು ಎರಡು ಸೇಮ್ ಇದೆ, ಎರಡಕ್ಕೆ ಫಾರ್ಮುಲಾ ಸಮಾನ. ಫಾರ್ಮುಲಾ ಏನ್ರಿ? 4 pi r square. r ಅಂದ್ರೆ ಏನ್ರಿ ಸರ್? ತ್ರಿಜ್ಯೆ. r ಅಂದ್ರೆ ಏನ್ರಿ? ತ್ರಿಜ್ಯೆ, ರೇಡಿಯಸ್ ಇಂಗ್ಲಿಷ್ ಮೀಡಿಯಂ. ಇಲ್ಲಿ ಏನಾಗುತ್ತೆ ನೋಡಿ, ಇದು ಹಾಫ್ ಆಗುತ್ತೆ. 4 pi r square ಇದೆ, ಅಲ್ಲಿ ಏನಾಗುತ್ತೆ? ಅರ್ಧ. ಕಟ್ ಮಾಡ್ರಿ, ಅರ್ಧ ಆಗುತ್ತೆ. ಎಷ್ಟ್ರಿ? 2 pi r square. 2 pi r square. ಇದು ಏನ್ರಿ ಸರ್? CSA, ವಕ್ರ ಮೇಲ್ಮೈ ವಿಸ್ತೀರ್ಣ. ಓಕೆ, ವಕ್ರ ಮೇಲ್ಮೈ ವಿಸ್ತೀರ್ಣ. ಟೋಟಲ್ ಸರ್ಫೇಸ್ ಏರಿಯಾ ಬೇರೆ ಇದೆ. ಟೋಟಲ್ ಸರ್ಫೇಸ್ ಏರಿಯಾ ಈ ಆಕೃತಿ ಬೇರೆ. ಯಾಕ್ರಿ ಸರ್? ಇದು ಇಷ್ಟ ನೋಡ್ರಿ, ಇದು ವೈಟ್ ಕಲರ್ 2 pi r square. ಮತ್ತು ನೀವು ಬಾಲ್ ಕಟ್ ಮಾಡಿರಿ 2 pi r square, ಇದು ಕಾಟನ್ ಆಗಿದೆ. ಮತ್ತು ಇದು ಕೆಳಗಡೆ ಎಕ್ಸ್ಟ್ರಾ ಇದೆನಾ, ಇದು ಎಕ್ಸ್ಟ್ರಾ ಪಾರ್ಟ್. ಇದು ನನ್ನ ಸರ್ಕಲ್ ಅಂದ್ರೆ ಇದು pi r square. ಇದು ಬಿಡ್ರಿ, ಇಲ್ಲಿ ಫೋಕಸ್ ಮಾಡಿ. 2 pi r square ಮತ್ತು ಇದು ಒಂದು ಎಕ್ಸ್ಟ್ರಾ ಆಗಿದೆ, 1 pi r square. 2 + 1 3 pi. These formulas ಯಾಕೆ ಗೊತ್ತಿರಬೇಕು? ಅಗೇನ್ ಐ ಆಮ್ ಟೆಲಿಂಗ್ ಯು, SSC GD ಯಾವಾಗ ನೀವು ಪ್ರಾಕ್ಟೀಸ್ ಸೀರಿಯಸ್ಲಿ ಮಾಡತ್ತೀರಿ ಅಂದ್ರೆ, you may have gone with the previous year books of math compulsory. ಹಳೆಯ ವರ್ಷದ ಪ್ರಶ್ನೆ ಕಂಪಲ್ಸರಿ ನೀವು ಸಾಲ್ವ್ ಮಾಡಬೇಕು. ಅದರಲ್ಲಿ ನೀವು ಬಹಳ ಸಲ ನೀವು ನೋಡಿರಿ, CSA ಇದು TSA ಕೇಳ, ರೇಡಿಯಸ್ ಕೊಟ್ಟಾರ, ರೇಡಿಯಸ್ ಇದೆ 7 ಸೆಂಟಿಮೀಟರ್. ವಾಟ್ ಈಸ್ ದ ಟೋಟಲ್ ಸರ್ಫೇಸ್ ಏರಿಯಾ? ಒಟ್ಟು ವಿಸ್ತೀರ್ಣ ಎಷ್ಟು? ಫಾರ್ಮುಲಾ ಹಾಕಬೇಕು, 3 × 22. pi ವ್ಯಾಲ್ಯೂ ಎಲ್ಲರಿಗೂ ಗೊತ್ತಿದೆ. pi ವ್ಯಾಲ್ಯೂ ಅಂದ್ರೆ ಎಷ್ಟು? 22/7. pi ಜಾಗದಲ್ಲಿ ಎಷ್ಟು ಹಾಕ್ರಿ? 22/7. ತ್ರಿಜ್ಯ ಕೊಟ್ಟಾರ 7, 7 7 ಎಷ್ಟು? ನೋಡ್ರಿ, ಎಷ್ಟು ಈಸಿ ಕ್ವೆಶ್ಚನ್ ಕೇಳ್ಯಾರ. ಏನ್ರಿ ಸರ್? ರೇಡಿಯಸ್. ಓಕೆ, ಆರದ ಗೋಳದಲ್ಲಿ ರೇಡಿಯಸ್ 7 ಸೆಂಟಿಮೀಟರ್. ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟು? ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟಿದೆ? ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಅಷ್ಟು ಬರೀರಿ, 3 pi r square. And simple, 3 × 22/7. ರೇಡಿಯಸ್ 7 ಬರೀರಿ, 7 7 simplify ಮಾಡ್ಬೇಕು. 22 3 are 66. ಎಷ್ಟು? 42. 7 42. ಇಷ್ಟು ಈಸಿ ಇದೆ, ಇಷ್ಟು ಈಸಿ ಇದೆ. ಮತ್ತೆ ನೀವು ಇದು ಲೆಸನ್ ಅಲ್ಲಿ ಇದು ಮಾಡಿದ್ರೆ ಯಾಕ್ರಿ? ನಿಮ್ಗೆ ಜಾಬ್ ಬೇಕು ಇಲ್ಲ ಬೇಡ? ಮತ್ತ ಇವತ್ತು ಮನೆ ಹೋಗಿ ಎಲ್ಲ 30 ಫಾರ್ಮುಲಾ ಡೈಲಿ ಬರೀರಿ, ಡೈಲಿ ಬರೀರಿ. ಕ್ಲಾಸ್ ಅಲ್ಲಿ ಆಗಿದೆ ಇಲ್ಲ ಲೆಸನ್ ಇದು? ಮತ್ತೆ ಡೈಲಿ ಬರೀರಿ, ಡೈಲಿ ಫಾರ್ಮುಲಾಸ್ ಬರೀರಿ. ಮುಂದಿನ ಕ್ವೆಶ್ಚನ್ 28ನೇ ಪ್ರಶ್ನೆ ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್. ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್. ಸರಳ ಬಡ್ಡಿ ಪ್ರಶ್ನೆ ಇದೆ, ಸಿಂಪಲ್ ಇಂಟ್ರೆಸ್ಟ್ ಕ್ವೆಶ್ಚನ್ ಇದೆ. ಡೈರೆಕ್ಟ್ಲಿ ಮಾಡಿ. ಡೇಸ್ ಕೌಂಟ್ ಮಾಡಿ ಮೈ ಡಿಯರ್ ಫ್ರೆಂಡ್ಸ್. 3 ಫೆಬ್ರವರಿಯಿಂದ 17 ಏಪ್ರಿಲ್ ಟೋಟಲ್ ಡೇಸ್ ಎಷ್ಟಾಗುತ್ತದೆ? ಫೆಬ್ರವರಿ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮಾರ್ಚ್. ಓಕೆ ನೋಡ್ರಿ, 3 ಫೆಬ್ರವರಿ ಇಂದ 17 ಏಪ್ರಿಲ್. ಈಗ ಫೆಬ್ರವರಿ ತಿಂಗಳಲ್ಲಿ ಟೋಟಲ್ ಎಷ್ಟು ದಿನ? 28 ದಿನ ಇರುತ್ತೆ. 28 ದಿನದಲ್ಲಿ 3 ಕ್ಯಾನ್ಸಲ್ ಮಾಡ್ತೀವಿ, ಎಷ್ಟು? 25 ಡೇಸ್. ಆಮೇಲೆ ಫೆಬ್ರವರಿ ಆದ ನಂತರ ಯಾವ್ರಿ? ಮಾರ್ಚ್. ಮಾರ್ಚ್ ಮಾರ್ಚ್ದಲ್ಲಿ ಎಷ್ಟು? 31 ದಿನ. ಆಮೇಲೆ ನೆಕ್ಸ್ಟ್ ಏನ್ರಿ? ಏಪ್ರಿಲ್. ಏಪ್ರಿಲ್ದಲ್ಲಿ ಎಷ್ಟು? 17. ಟೋಟಲ್ ಡೇಸ್ ಎಷ್ಟಾಗುತ್ತೆ? 5 + 6 ಮತ್ತು 7 ಇದು 13. ಆಮೇಲೆ 3 3 6 6 + 1 ಎಷ್ಟು? 73 ಡೇಸ್.
ಟೋಟಲ್ 73 ಡೇಸ್ ಆಗುತ್ತೆ. ಈ 73 ಡೇಸ್ ಈ ಫಾರ್ಮುಲಾ ಹಾಕಿ PTR by 100. PPP ಪ್ರಿನ್ಸಿಪಲ್ ಎಷ್ಟು ಜಮಾ ಮಾಡಿದ್ರಿ 2000 ಟೈಮಿಂಗ್ ಎಷ್ಟಿದೆ 7. ಬಟ್ ಯಾವಾಗೂ ದಿನ ನೋಡಿರಿ ವೆನೆವರ್ ಡೇಸ್ ಆರ್ ಗಿವನ್ ಡಿವೈಡ್ ಬೈ 365 ಡಿವೈಡ್ ಮಾಡಿ ಇಂಟು ಏನ್ರಿ ರೇಟ್ ಎಷ್ಟು ಕೊಟ್ಟ ರೇಟ್ 6.75. ಈ 6.75 ಏನ್ ಮಾಡೋನು 675 ಪಾಯಿಂಟ್ ಇದೆ ಇಲ್ಲಿ 100 ರಿಮೂವ್ ದ ಪಾಯಿಂಟ್ ಆಡ್ 100 here. ಆಮೇಲೆ ಇಲ್ಲಿ ಇನ್ನೊಂದು 100 ಇದೆ ಆ 100 ಆಗಬೇಕು 200 ಎಲ್ಲಿಂದ ಬಂದಿದೆ ಪಾಯಿಂಟ್ ಕ್ಯಾನ್ಸಲ್ ಅದಕ್ಕಾಗಿ 100 ಫಾರ್ಮುಲಾ ನಾನು ಯೂಸ್ ಮಾಡ್ತೀನಿ ನೋಡಿ. ಓಕೆ ಸಿಂಪಲ್ ಅಡ್ಜಸ್ಟ್ 0 0 0 0 ಕ್ಯಾನ್ಸಲ್ ಇದು ಎರಡು 0 ಕ್ಯಾನ್ಸಲ್ ಆಗಿದೆ ಈ 0 ಕ್ಯಾನ್ಸಲ್ ಈ 0 ಕ್ಯಾನ್ಸಲ್ ಆಗಿದೆ ಆಮೇಲೆ ಡಿವೈಡ್ ಮಾಡಿ 25 ಮಗ್ಗಿಂದ ಮಾಡೋದು ಎಸ್ 2 1 2 5 10 5 1 5 5 5 3 15 5 5 25 73 ಮಗ್ಗಿಯಲ್ಲಿ ಬರುತ್ತೆ ಇದು 73 1 73 73 5 70 5 350 3 5 15 ಡೈರೆಕ್ಟ್ಲಿ 3 ಮಗ್ಗಿಲಿ 5 ಯಾವಾಗ ಬರುತ್ತೆ ನೋಡಿ 3 5 ಹೋಗುತ್ತೆ 5 1 5 5 2 10 5 7 27 ನಮ್ದು ಆನ್ಸರ್ ಆಪ್ಷನ್ ನಂಬರ್ 27 ಏನಿದೆ 27 ನಮ್ದು ಸರಳ ದಿಸ್ ಯು ಹ್ಯಾವ್ ಯಾವಾಗ ದಿನ ಕೊಟ್ಟಂತೆ ಟೋಟಲ್ ಡೇಸ್ ಕೌಂಟ್ ಮಾಡಿ most of the cases most of the paper ನಲ್ಲಿ days 73 ಇಲ್ಲ ಅಂದ್ರೆ 146 days ಬರ್ತಾರೆ ಅಂದ್ರೆ ಮಲ್ಟಿಪಲ್ ಆಫ್ 73 ದಲ್ಲಿ ಬರ್ತಾರೆ 100% ಮಲ್ಟಿಪಲ್ಸ್ ಯಾಕ್ರಿ ಯಾವಾಗಲೂ ಡಿವೈಡ್ ಮಾಡತ್ರಿ ಅಲ್ಲಿಂದ ಅಲ್ಲೇ ಸಂಖ್ಯೆ ಡಿವೈಡ್ ಆಗಬೇಕು ಅದಕ್ಕಾಗಿ ಇದೇ ಸಂಖ್ಯೆ ಬಹಳ 73 ಇದು ಕೊಟ್ಟಿಲ್ಲ ಅಂದ್ರೆ ಎರಡನೇ 146 ಡೇಸ್ ಕೊಡ್ಬೋದು 146 ಯಾಕ್ರಿ ಅದು 73 ಇಂದ ಹೋಗುತ್ತೆ 73 ಡಬಲ್ 2 73 5 ನೆಕ್ಸ್ಟ್ ಎಕ್ಸ್ಟ್ರಾ ಥಿಂಗ್ಸ್ ಹೇಳ್ತೀನಿ ನೋಡ್ರಿ ಬಿಕಾಸ್ ಇದು ರಿವಿಷನ್ ಇದೆ 200 ಕ್ವಶನ್ಸ್ ಅಲ್ಲಿ ನಾನು 200 ಎಲ್ಲ ನಿಮ್ಗೂ 400 ಕ್ವಶನ್ಸ್ ಎಲ್ಲ ಮಾಡಿ ಕೊಡ್ತೇನೆ 200 ಪ್ರಶ್ನೆಯಲ್ಲಿ ನಿಮ್ಗೂ ಎಕ್ಸ್ಟ್ರಾ ಕ್ವಶನ್ ಅಲ್ಲಿ ಮಿನಿಮಮ್ 400 ಕ್ವಶನ್ಸ್ ಆಲ್ಸೋ ಐ ವಿಲ್ ಟೆಲ್ ಯು ಯಾವ ಟೈಮಿಂಗ್ ನಿಮ್ಗೂ ಟೈಮ್ ಮೈ ಡಿಯರ್ ಫ್ರೆಂಡ್ಸ್ ಟೈಮಿಂಗ್ ಸಪೋಸ್ ಇಯರ್ಸ್ ದಲ್ಲಿ ಕೊಟ್ಟಾರ ಅಂದ್ರೆ ಡೈರೆಕ್ಟ್ಲಿ ಫಾರ್ಮುಲಾದಲ್ಲಿ ಹಾಕ್ರಿ ಏನು ಪ್ರಾಬ್ಲಮ್ ಇಲ್ಲ ಬಟ್ ಯಾವ ಟೈಮಿಂಗ್ ನಿಮ್ಗೂ ಸಪೋಸ್ 8 ಮಂತ್ಸ್ ಅಲ್ಲಿ ಕೊಟ್ಟಾರ 8 ಮಂತ್ಸ್ ದಲ್ಲಿ ಕೊಟ್ಟಾರ 8 ಮಂತ್ಸ್ ನೀವು 8 ಬರಿಬೇಡ ತಪ್ಪಾಗುತ್ತದೆ ನೀವು ಅದು 8 ಡಿವೈಡೆಡ್ ಬೈ 12 ಫಾರ್ಮುಲಾದಲ್ಲಿ ತಿಂಗಳು ಕೊಟ್ಟಾರ ಅಂದ್ರೆ ಆ ತಿಂಗಳಿಗೆ 12 ರಿಂದ ಡಿವೈಡ್ ಇಲ್ಲಿ 11 ಸಪೋಸ್ ಡೇಸ್ ಕೊಟ್ಟಾರ 73 ಡೇಸ್ ಕೊಟ್ಟಾರ ಈಗ ನಿಮ್ಗೆ ಹೇಳಿ ನಾನು 73 ಗೆ 365 ಇಂದ ಡಿವೈಡ್ ಮಾಡಬೇಕು 365 ಏನಾಗುತ್ತೆ ಇಯರ್ ಆಗುತ್ತೆ ಇಯರ್ ನಲ್ಲಿ ಚೇಂಜ್ ಮಾಡಬೇಕು ಇಲ್ಲಿ ಸಪೋಸ್ ನಿಮಗೆ ಕ್ವೆಶ್ಚನ್ ಇದೆ ಸರ್ ಪಾಯಿಂಟ್ ದಲ್ಲಿ ಕೊಟ್ಟಾರ ಅಂದ್ರೆ ಏನ್ರಿ ಪಾಯಿಂಟ್ ದಲ್ಲಿ ಕೊಟ್ಟಾರ ಅಂದ್ರೆ ಆ ಟೈಮ್ ಏನ್ ಮಾಡಬೇಕು 1.5 ಇಯರ್ಸ್ ಕೊಟ್ಟಾರ ಅಂದ್ರೆ ಏನ್ರಿ ಆ ಟೈಮ್ ಏನಿಲ್ಲ ಡೈರೆಕ್ಟ್ ಪಾಯಿಂಟ್ ಕ್ಯಾನ್ಸಲ್ ಮಾಡ್ರಿ 15 ಡಿವೈಡೆಡ್ ಬೈ 10 ಸಬ್ಸ್ಟಿಟ್ಯೂಟ್ ಮಾಡ್ರಿ ಸಪೋಸ್ ಒಂದೊಂದ್ಸಲ ಇದು ಇಯರ್ಸ್ ಮತ್ತು ಮಂತ್ಸ್ ಮಿಕ್ಸ್ ಮಾಡಿ ಕೊಡ್ತಾರೆ ಅದು SSC ದಲ್ಲಿ ಕೇಳಕ್ ಬಳಸಲ್ಲ ಇದು ಸರ್ 5 year and let's write how much 5 year 10 months we'll write 5 year 4 months 5 year 4 months ಹೆಂಗ್ ಮಾಡಬೇಕು ಸಿಂಪಲ್ ಇದೆ ಈ 5 year ಗೆ 5 ಇಡ್ರಿ ಬರೀ ಪ್ಲಸ್ 4 ಮಂತ್ 4 ಮಂತ್ ಗೆ ಡಿವೈಡೆಡ್ ಬೈ 12 ಮಾಡಬೇಕು ಈಗ ಸಿಂಪ್ಲಿಫಿಕೇಶನ್ ಮಾಡ್ರಿ 4 ಒಂದೇ 4 ಮೂರಲೆ 5 ಮೂರಲೆ 15 15 ಪ್ಲಸ್ 1 16 16 ಡಿವೈಡೆಡ್ ಬೈ 2 ಫಾರ್ಮುಲಾದಲ್ಲಿ ನೀವು I have told you different days ಮತ್ತು ಈ ರೀತಿ ಪ್ಯಾಟರ್ನ್ ಕ್ವೆಶ್ಚನ್ ಅಲ್ಲಿ ಫಸ್ಟ್ ಎಲ್ಲ ಡೇಸ್ ಕೌಂಟ್ ಮಾಡ್ರಿ ಆ ಡೇಸ್ ಗೆ ದಿಸ್ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು SI is equal to PTR by 100 ಆ ಫಾರ್ಮುಲಾದಲ್ಲಿ ಇಲ್ಲಿ ಟೈಮ್ T ಇದೆನಾ ಅಲ್ಲಿ ಇದು ಹಾಕ್ರಿ ಡೈರೆಕ್ಟ್ ಯಾವಾಗ ಡೈರೆಕ್ಟ್ 8 ಮಂತ್ ಹಾಕಕ್ ಹೋಗಬೇಡ ತಪ್ಪಾಗುತ್ತದೆ ಡೈರೆಕ್ಟ್ಲಿ ಯಾವಾಗ 73 ಹಾಕಬೇಡ ತಪ್ಪಾಗುತ್ತದೆ ಈ ಮಾಡಿಫಿಕೇಶನ್ ಮಾಡಬೇಕು ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ಇದು ಪಾರ್ಟ್ನರ್ಶಿಪ್ ಚಾಪ್ಟರ್ ಪಾಸ್ ಮಾಡ್ರಿ ಕ್ವೆಶ್ಚನ್ ಓದ್ರಿ ಆಮೇಲೆ P and Q started the business by investing 28,000 and 42,000 P 28,000 ಮತ್ತು ಇವ್ರದ್ದು ಎಷ್ಟು ಸೊ P ಎಷ್ಟು ಕೊಟ್ಟಾರ ಇದಕ್ಕೆ 28,000 ಇವರು ಎಷ್ಟು ಕೊಟ್ಟಾರ ಇನ್ವೆಸ್ಟ್ಮೆಂಟ್ 42,000 ಸಾವಿರ ಕ್ಯಾನ್ಸಲ್ ಆಗಿದೆ ರೇಷಿಯೋ ನೋಡ್ಬೇಕು ಅಷ್ಟೇ ಮತ್ತೆ ಸ್ವಲ್ಪ ಸಿಂಪ್ಲಿಫೈ 7 ಮಧ್ಯದಲ್ಲಿ ಬರುತ್ತೆ ಮೈ ಡಿಯರ್ ಫ್ರೆಂಡ್ಸ್ 7 4 7 ನೆಕ್ಸ್ಟ್ ಏನ್ ಕೊಟ್ಟಾರ ನೋಡ್ರಿ ಟೈಮಿಂಗ್ ಕೊಟ್ಟಾರ P ಇನ್ವೆಸ್ಟ್ ಫಾರ್ 8 ಮಂತ್ಸ್ ಬರೀರಿ ಟೈಮಿಂಗ್
ಪಿ ಟೈಮಿಂಗ್ ಎಷ್ಟಿದೆ 8 ಮಂತ್ ಮತ್ತು ಕ್ಯೂ ಇನ್ವೆಸ್ಟ್ ಫಾರ್ 1 ಇಯರ್. 1 ಇಯರ್ ಅಂದ್ರೆ ಎಷ್ಟ್ರಿ 12 ಮಂತ್ಸ್. ಏನ್ ಮಾಡ್ಬೇಕು ನೆಕ್ಸ್ಟ್? ರೂಪಾಯಿ 4 2 4 3 ಈಗ ಏನ್ರಿ ಇನ್ವೆಸ್ಟ್ಮೆಂಟ್ ಮತ್ತು ಟೈಮಿಂಗ್ಗೆ ಇಂಟು ಮಾಡಿ. ಯಾಕ್ರಿ ಸರ್? ಪ್ರಾಫಿಟ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಇಂಟು ಟೈಮಿಂಗ್. ಪ್ರಾಫಿಟ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಇಂಟು ಲಾಭ ಬೇಕು ನಮಗೆ. ಏನ್ ಮಾಡ್ರಿ, ಇದು 4 ಇದು 2 ಇಂಟು ಮಾಡಿ. 4 2 8 6 3 ಇಲ್ಲಿ ಏನು ಬರುತ್ತೆನಾ ಅದು ನಮ್ದು ಲಾಭದ ಅನುಪಾತ, ಪ್ರಾಫಿಟ್ ರೇಷಿಯೋ. ಸರ್ ಇದು ಪ್ರಾಫಿಟ್ ರೇಷಿಯೋ 8:18. ಅಂದ್ರೆ ಬಿಸ್ನೆಸ್ ಆದ ನಂತರ ಬಿಸ್ನೆಸ್ ಎಂಡ್ ನಲ್ಲಿ ಪಿ ಯ ಪಾಲು ಎಷ್ಟಿದೆ? ಪಿ ಯ ಲಾಭ ಎಷ್ಟು? 8 ಮತ್ತು ಕ್ಯೂ ಗೆ ಎಷ್ಟು ಕೊಡಬೇಕು? 18. ಅಷ್ಟು ಆ ಅನುಪಾತದಲ್ಲಿ ಬೇಕಾದ್ರೆ ಅದು ಮತ್ತೆ ಸಿಂಪ್ಲಿಫೈ ಮಾಡತ್ರಿ ಅಂದ್ರೆ ಮಾಡ್ರಿ. 2 4 2 ಇವರಿಗೆ 9. ಟೋಟಲ್ ಪ್ರಾಫಿಟ್ ಎಷ್ಟಾಗಿದೆ ಪ್ರಶ್ನೆಯಲ್ಲಿ ಹೇಳಿ. ಎಸ್, ಒಟ್ಟು ಲಾಭ ಎಷ್ಟಿದೆ? 21125. ಇಲ್ಲಿ ಅನುಪಾತದ ಟೋಟಲ್ ಎಷ್ಟಾಗಿದೆ? 4 + 9 ಎಷ್ಟಾಗಿದೆ? 13 ಆಗಿದೆ. ಇಲ್ಲ 13 ಆಗಿದೆ. ಈ 13 ಎಷ್ಟಕ್ಕೆ ಸಮಾನ ಇದೆ? 21125. ಅನುಪಾತ ಬೇಕಾದ್ರೆ ಯೂಸ್ ಮಾಡ್ತೀವಿ ಮಾಡ್ರಿ, ಡೈರೆಕ್ಟ್ ಮಾಡಾದ್ರಿ ಅಂದ್ರೆ ಹಿಂಗ 21125 the total profit, and that is equal to, my dear friends, it is equal to 21125 is equal to 13. Whose profit we have to find? P ಯ ಪಾಲು ಎಷ್ಟಿದೆ? P ಯ ಪಾಲು ಎಷ್ಟು? P ಯ ಪಾಲು ಎಷ್ಟಿದೆ? 4. 4 ಅಂದ್ರೆ ಎಷ್ಟು? 13 ಮಕ್ಕಿ ಸ್ಟಾರ್ಟ್ ಮಾಡೋದು. 13 1 13 ಆಮೇಲೆ 8 13 6 78 13 2 26 6 carry 16 25 into 4 16 4 64 ಆಮೇಲೆ ಇದು 100 6400 plus 100 ಎಷ್ಟಾಗುತ್ತದೆ? 500 6500 and 65 ಕ್ಯಾಶ್ ಪ್ಲಾನ್ ಇಲ್ಲೇ ಹೋಗಿದ್ದು 1 ಮಿನಿಟ್ ನೋಡಿಲ್ಲ ನಾನು. ಕಟ್ ಆಗ್ತಿದೆ ಇದು. ಮತ್ತೇನೇನು ಕಟ್ ಆಗಿದೆ ಯಾವಾಗಲಿಂದ ನಾನು ನೋಡಿಲ್ಲ. ಅದು 1 ಮಿನಿಟ್ ಕರೆಕ್ಟ್ ಇದೆ. ಏನೇನು ಕಟ್ ಆಗಿದೆ? ಮೇ ಬಿ maybe ನೋಡ್ರಿ. you suppose if something you have missed, then you just write all the things. ನಾನು ನೋಡಿಲ್ಲ ಅದು maybe ಎಲ್ಲ ಇದರ ಕ್ವಶ್ಚನ್ ಕಟ್ ಆಗಿರ್ಬೋದು. ಆಪ್ಷನ್ ಈಗ ಚೇಂಜ್ ಮಾಡಿ ನಾನು ಆ ಟೈಮ್ ನೋಡ್ರಿ. ಇದು ಆಪ್ಷನ್ಸ್ ಸರಿಯಾಗಿ ಮತ್ತು ಇನ್ನೊಂದ್ಸಲ ನೋಡ್ರಿ. ನೀವು ಏನಾಗಿ ಶೋಯಿಂಗ್ ಇಟ್ ನೆಕ್ಸ್ಟ್ ಆಪ್ಷನ್ಸ್ ಇದು 25. Yes. So let's see the last question of today. Last question of today is the last question. Last question. Over 30 question. ಆಮೇಲೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ Anand can row 8 kilometers in still water. ನೋಡ್ರಿ, ಫಸ್ಟ್ ಆಫ್ ಆಲ್ ನಿಮ್ದು ಬೇಸಿಕ್ ಇರಬೇಕು. ಎಸ್, ಬಿಕಾಸ್ ಇದು ಈಸಿ ಲೆವೆಲ್ ಇಲ್ಲ, ಇದು ಮೀಡಿಯಂ ಲೆವೆಲ್, ಮೀಡಿಯಂ ಟು ಡಿಫಿಕಲ್ಟ್ ಲೆವೆಲ್ ಕ್ವಶನ್, ಬಟ್ ಶಾರ್ಟ್ ಅಲ್ಲಿ ಇದೆ ನಿಮ್ದು. Anand can row 8 kilometers in still water. Anand ಅಂದ್ರೆ can row. Anandದ ಬೋಟ್ ಇದೆ. ಆ ಬೋಟ್ ಇದು ವೇಗ ಕೊಟ್ಟ ನೋಡ್ರಿ 8 ಕಿಲೋಮೀಟರ್. ಆಮೇಲೆ ಏನಿದೆ ನೋಡಿ, ಆನಂದ್ ಸಿಂಧನಲ್ಲಿ ಗಂಟೆಗೆ 8 ಕಿಲೋಮೀಟರ್ ವೇಗದಲ್ಲಿ ದೋಣಿಯನ್ನು ನಡೆಸಬಹುದು. ಹೊಳೆಯ ಕೆಳಗಡೆ ಆ ದೋಣಿಯನ್ನು ನಡೆಸಲು ಅವನು ಮೇಲಕ್ಕೆ ದೋಣಿ ನಡೆಸಲು ತೆಗೆದುಕೊಳ್ಳುವ 3 ಪಟ್ಟ ಸಮಯ ಏನಿದೆ? ಫಸ್ಟ್ ಕೇಸ್ ನಲ್ಲಿ ಅವರು ಡೌನ್ ಸೈಡ್, ಆಮೇಲೆ ಎರಡನೇ ಟೈಮ್ ಮೇಲ್ಗಡೆ. ಟೈಮಿಂಗ್ ಕೊಟ್ಟಾರ ಮಾಡಿದ್ರು. ಟೈಮಿಂಗ್ ಯಾವ ಟೈಮಿಂಗ್ ಕೊಟ್ಟಾರ? ಫಸ್ಟ್ ಟೈಮಿಂಗ್ ಸಪೋಸ್ ಇಲ್ಲಿಂದ ಇಲ್ಲಿ 1 ಟೈಮ್ ತಗೊಂಡ ಅಂದ್ರೆ ಮೇಲೆ ಬರೋದು ಸಲ ಅವ್ರಿಗೆ 3 ಟೈಮಿಂಗ್ 3 ಗಂಟೆ ಆಗುತ್ತೆ. ಸಪೋಸ್ ಇಲ್ಲಿ 1 ತಗೊಂಡ ಇಲ್ಲಿ 3 ಪಟ್ಟ ಟೈಮಿಂಗ್ ತಗೊಂಡು ಇಟ್ ಟೇಕ್ಸ್ 3 ಟೈಮ್ಸ್ 4 ಟೈಮ್ಸ್ 1:4. ಈಗ ನಿಮ್ಗೂ ಎಲ್ಲರಿಗೂ ಗೊತ್ತಿದೆ ಮೈ ಡಿಯರ್ ಫ್ರೆಂಡ್ಸ್ ಏನ್ರಿ?
ಮೇಲಿಂದ ಈ ಕಡೆ ಡೌನ್ ಸೈಡ್ ಹೋಗುತ್ತದೆ ಓಕೆ ಬೋಟ್ ಆ ಟೈಮ್ನಲ್ಲಿ ಬೋಟ್ ಮತ್ತು ವಾಟರ್ ಸ್ಪೀಡ್ ಪ್ಲಸ್ ಮತ್ತು ಯಾವಾಗೂ ಆ ದೋಣಿ ನೀರಿಂದ ಆಪೋಸಿಟ್ ಅಂದ್ರೆ ಮೇಲ್ಗಡೆ ಹೋಗುದು ಸಲ ಬೋಟ್ ಮೈನಸ್ ವಾಟರ್ ಟೋಟಲ್ 2 ಇದೆ ಬೋಟ್ ಮೈನಸ್ ವಾಟರ್ ಇಲ್ಲಿ ಏನು ಕೊಟ್ಟಾರೆ ಟೈಮಿಂಗ್ ಇಲ್ಲಿಂದ ಇಲ್ಲೇ ಬಂದ ಮತ್ತೆ ಈ ಕಡೆಯಿಂದ ಅಲ್ಲೇ ಹೋಗ್ಬೇಕು ಡಿಸ್ಟೆನ್ಸ್ ಫಿಕ್ಸ್ ಇದೆ ಈಗ ಡಿಸ್ಟೆನ್ಸ್ ಫಿಕ್ಸ್ ಅಂದ್ರೆ ಟೈಮಿಂಗ್ ಮತ್ತು ಸ್ಪೀಡ್ ನಿಮಗೂ ಅನುಪಾತ ಉಲ್ಟಾ ಹಾಕಬೇಕು ಇದು 3 ಈ ಕಡೆ ಇಲ್ಲಿ 1 ಇಲ್ಲಿ 3 ಹಾಕ್ರಿ ಇಲ್ಲಿ ಎಷ್ಟು ಅಂದ್ರೆ ಮೇಲಿಂದ ಕೆಳಗಡೆ ಬರೋದ್ರ ಸಲ ಸ್ಪೀಡ್ ಎಷ್ಟಿದೆ 3 ಈ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು ಸಲ ಸ್ಪೀಡ್ ಎಷ್ಟ್ರಿ 1 ಬಟ್ ಕ್ವಶನ್ ಏನಿದೆ ನೋಡ್ರಿ ಆ ಹೊಳೆಯ ವೇಗ ಎಷ್ಟಿದೆ ಆ ವಾಟರ್ ಸ್ಪೀಡ್ ಎಷ್ಟು ವಾಟರ್ ಎಷ್ಟು ಈ ಪ್ರಶ್ನೆಯಲ್ಲಿ ಮತ್ತೇನ್ ಕೊಟ್ಟಾರ ಆನಂದದ ನೀರಿನಲ್ಲಿ ಈ ಸ್ಪೀಡ್ ಅಂದ್ರೆ ಬೋಟ್ ಸ್ಪೀಡ್ ಕೊಟ್ಟಾರ ನಮ್ಗೆ 8 ವಾಟರ್ ಸ್ಪೀಡ್ ಈಗ ನೀವು ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್ ಬೋಟ್ ಪ್ಲಸ್ ವಾಟರ್ ಸ್ಪೀಡ್ 3 ಬೋಟ್ ಮೈನಸ್ ವಾಟರ್ ಸ್ಪೀಡ್ ಎಷ್ಟಿದೆ 1 ಇಲ್ಲಿಂದ ಬೋಟ್ ಸ್ಪೀಡ್ ಹೆಂಗೆ ತೆಗಿಬೇಕು ಯಾವಾಗೂ ಬೋಟ್ ಸ್ಪೀಡ್ ನಿಮ್ಗೆ ಫಸ್ಟ್ ಎರಡನೇ ಕ್ವಶನ್ ಅಲ್ಲಿ ಹೇಳಿ ಈ ಸ್ಪೀಡ್ ಆ ಸ್ಪೀಡ್ ಕೊಟ್ಟ ಬೋಟ್ ಸ್ಪೀಡ್ ಫೈಂಡ್ ಮಾಡ್ಬೇಕು ಅಂದ್ರೆ ಈ ಎರಡು ಸ್ಪೀಡ್ ಏನ್ ಮಾಡ್ಬೇಕು ಬೋಟ್ ಸ್ಪೀಡ್ ಫೈಂಡ್ ಮಾಡತ್ರಿ ಅಂದ್ರೆ ಎರಡು ಸ್ಪೀಡ್ ಪ್ಲಸ್ ಮಾಡ್ಬೇಕು 3 ಪ್ಲಸ್ 1 ಮತ್ತೆ ಏನ್ ಮಾಡ್ಬೇಕು ಡಿವೈಡೆಡ್ ಬೈ 2 ಸಾರಿ 3 ಪ್ಲಸ್ 1 ಆಮೇಲೆ ಏನ್ ಮಾಡ್ಬೇಕು ಡಿವೈಡ್ ಬೈ 2 3 ಪ್ಲಸ್ 1 ಎಷ್ಟ್ರಿ 4 4 ಡಿವೈಡೆಡ್ ಬೈ 2 ಎಷ್ಟಿದೆ ಸೊ ಬೋಟ್ ಇಸ್ ಈಕ್ವಲ್ ಟು 2 ಸ್ಪೀಡ್ ಆಮೇಲೆ ನೀರಿನ ಸ್ಪೀಡ್ ವಾಟರ್ ಸ್ಪೀಡ್ ಹೆಂಗ್ ತೆಗಿತೀರಿ ಆ ಎರಡು ಸ್ಪೀಡ್ ಓಕೆ ಈ ಸ್ಪೀಡ್ ಮತ್ತು ಈ ಸ್ಪೀಡ್ ಇಲ್ಲೇ ಕೊಟ್ಟಾರ 3 ಮತ್ತು 1 ಎರಡು ಏನ್ ಮಾಡ್ಬೇಕು ಮೈನಸ್ 3 ಮೈನಸ್ 1 ಎಷ್ಟು 2 ಅದು ಏನ್ರಿ ಎಷ್ಟರಿಂದ ಡಿವೈಡ್ ಮಾಡಬೇಕು 2 ರಿಂದ 3 ಮೈನಸ್ 1 2 ಡಿವೈಡೆಡ್ ಬೈ 2 ಎಷ್ಟು 1 ಇದು ಎಷ್ಟು ಸರ್ ಬೋಟದ ಸ್ಪೀಡ್ ಇದೆ 2 ಇಲ್ಲಿ ಎಷ್ಟು ಕೊಟ್ಟಾರೆ 8 2 ಅಂದ್ರೆ 8 ಕಿಲೋಮೀಟರ್ ಪ್ರತಿ ಗಂಟೆ 1 ಅಂದ್ರೆ ಎಷ್ಟು 2 ನಾಲ್ಕಲಿ ಇಲ್ಲಿ ಇಂಟು 4 ಮಾಡ್ರಿ 1 4 4 4 ಕಿಲೋಮೀಟರ್ ಪ್ರತಿ 4 ಕಿಲೋಮೀಟರ್ ಇದೇ ನಮ್ದು ಆನ್ಸರ್ ಸೊ ಟೈಮಿಂಗ್ ರೇಷಿಯೋ ನೋಡ್ರಿ 3 ಪಟ್ಟು 4 ಪಟ್ಟು 5 ಪಟ್ಟು ಇನ್ನೇನ್ ಕೊಟ್ಟಾರ ಅದ ಬರೀರಿ ಆಮೇಲೆ ಸ್ಟೆಪ್ ಪಟ್ಟು ಸ್ಪೀಡ್ ಉಲ್ಟಾ ಮಾಡ್ಬೇಕು ಆಮೇಲೆ ಏನ್ರಿ ನಿಮ್ಗೆ ಬೋಟ್ ಬೇಕು ಅಂದ್ರೆ ಎರಡು ಸ್ಪೀಡ್ ಪ್ಲಸ್ ಮಾಡ್ರಿ ನಿಮ್ಗೆ ವಾಟರ್ ಸ್ಪೀಡ್ ಬೇಕು ನೀರಿಂದ ವೇಗ ಬೇಕು ಆ ಎರಡು ಸ್ಪೀಡ್ ಮೈನಸ್ ಮಾಡ್ರಿ ಆಮೇಲೆ ಏನಿಲ್ಲ ಈ ಪ್ರಶ್ನೆಯಲ್ಲಿ ಕೊಡ್ತಾರೆ ನೋಡ್ರಿ ಯಾರು ಬೋಟ್ ಸ್ಪೀಡ್ ಕೊಡ್ಬೋದು ನೀರಿಂದ ವೇಗ ಕೊಡ್ಬೋದು ಮ್ಯಾಚ್ ಮಾಡ್ರಿ ಏನ್ ಫೈಂಡ್ ಮಾಡ್ಬೇಕು ಅದು ಕ್ವಶನ್ ಮಾರ್ಕ್ ಲೈಕ್ ದಿಸ್ ಯು ಕ್ಯಾನ್ ನಿಮ್ಗೂ ಮತ್ತೊಂದ್ಸಲ if you want you can just comment this next part of ಇದು I will include this in the next 15 set of questions in the next time. Till that keep on studying this topic okay keep on doing hard work and keep on doing and if you are new to my this YouTube channel subscribe ಮಾಡ್ರಿ and description ದಲ್ಲಿ ಲಿಂಕ್ ಕೊಟ್ಟಿನಿ ನೋಡ್ರಿ Telegram ಮತ್ತು WhatsApp channel ಐತ್ರಿ ಅದು ಜಾಯಿನ್ ಆಗ್ರಿ important updates also and videos ಯಾವಾಗ whenever I shoot I will just upload there. Thank you. Jai Hind.